ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟ್ ಅವರಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ನಮ್ಮ ಗಾರ್ಡಿಯನ್ ಏಂಜಲ್ಸಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ನಮ್ಮ ಗಾರ್ಡಿಯನ್ ಏಂಜಲ್ಸ್ ಬಂದು ಸ್ಪೆಸಿಫಿಕ್ ಆಗಿ ನಮಗೆ ಅಸೈನ್ ಆಗಿರುವಂಥ ಏಂಜಲ್ಸು. ಯೂಶಲಿ ಸ್ಪಿರಿಟ್ ಗೈಡ್ಸು ಬೇರೆ ಏಂಜಲ್ಸ್ ಎಲ್ಲ ಸಿಚುವೇಶನ್ಗೆ ತಕ್ಕಂಗೆ ಅಥವಾ ನಮ್ಮ ಜೀವನದಲ್ಲಿ ಬರುವಂಥ ಫೇಸಸ್ಗೆ ತಕ್ಕಂಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಗಾರ್ಡಿಯನ್ ಏಂಜಲ್ಸ್ ಬಂದು ನಮ್ಮ ಪಿಲ್ಲರ್ಸು, ನಮ್ಮ ರಾಕ್ಸು, ನಮ್ಮ ಚಿಯರ್ ಲೀಡರ್ಸು, ನಮ್ಮ ಸೋಲ್ ಬ್ಲೂ ಪ್ರಿಂಟ್ ಗೊತ್ತಿರೋ ಅಂಥ ಒಂದು ಬ್ಯೂಟಿಫುಲ್ ಎನರ್ಜೆಟಿಕ್ ಲವ್ಲಿ ಲೈಟ್ ಬೀಯಿಂಗ್ಸು. ಸೊ ಇವತ್ತು ಸ್ಪೆಸಿಫಿಕ್ ಆಗಿ ನಮ್ಮ ಗಾರ್ಡಿಯನ್ ಏಂಜಲಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಸೊ ಯೂಶಲಿ ನಾನು ರೆಕಾರ್ಡಿಂಗ್ ಕೂತ್ಕೊಳ್ಳೋದಕ್ಕೆ ಮುಂಚೆ ಯಾವ ಟಾಪಿಕ್ ಬರುತ್ತೆ, ಯಾರಿಂದ ಮೆಸೇಜ್ ಬರುತ್ತೆ ಅನ್ನೋದು ಅಷ್ಟೊಂದು ಐಡಿಯಾ ಇರೋದಿಲ್ಲ. ಇವತ್ತು ವೇಗಾಗಿ ಇದಿರ್ಬೋದು ಅಂತ ಕೂತ್ಕೊಂಡೆ. ಬಟ್ ಗಾರ್ಡಿಯನ್ ಏಂಜಲ್ಸ್ ಎನರ್ಜಿ ಈಸ್ ವೆರಿ ವೆರಿ ಸ್ಟ್ರಾಂಗ್ ಇವತ್ತಿನ ರೀಡಿಂಗಲ್ಲಿ. ಲೈಕ್ ಬೇರೆ ಇನ್ನೇನು ಇಲ್ಲ, ಇದನ್ನೇ ಮಾಡಬೇಕು ಅನ್ನೋ ಥರ. ಸೊ ಮೇ ಬಿ ದೇರ್ ಇಸ್ ಸಮ್ ಇಂಪಾರ್ಟೆಂಟ್ ಮೆಸೇಜ್ ನಮಗೆ ಈ ಸಮಯದಲ್ಲಿ. ಸೊ ಲೆಟ್ಸ್ ಬಿಗಿನ್. ನಮ್ಮ ಪ್ರೀತಿಯ ಗಾರ್ಡಿಯನ್ ಏಂಜಲ್ಸಿಂದ ನಮಗೆ ಇವತ್ತು ಏನು ಮೆಸೇಜಸ್ ಇದೆ ಅಂತ ಹೇಳಿ ಲೆಟ್ಸ್ ಸ್ಟಾರ್ಟ್. ಆ್ಯಕ್ಚುಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಮ್ಮ ಆಪ್ಷನ್, ಈ ಬ್ಯೂಟಿಫುಲ್ ಕ್ರಿಸ್ಟಲ್ ಟ್ರೀ ಅಲ್ಲ, ಇದು ಬ್ರ್ಯಾಂಚ್. ದಿಸ್ ಬ್ಯೂಟಿಫುಲ್ ಪ್ಯಾಸ್ಟಲ್ ಪಿಂಕ್ ಕ್ರಿಸ್ಟಲ್ ಬ್ರ್ಯಾಂಚ್. ಓಕೆ, ಸೊ ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್, ಈ ಬ್ಯೂಟಿಫುಲ್ ಫೇರಿ ಅಥವಾ ಏಂಜಲ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ, ನಿಮ್ಮ ಪ್ರೀತಿಯ ಗಾರ್ಡಿಯನ್ ಏಂಜಲಿಂದ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕ್ರಿಸ್ಟಲ್ ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ತುಂಬಾ ಸ್ಪೆಸಿಫಿಕ್ ಆಗಿರುವಂಥ ಮೆಸೇಜ್ ಬರ್ತಾ ಇರೋದು. ಎಲ್ಲರಿಗೂ ಇದು ಅನ್ವಯಿಸ್ಬೇಕಂತಿಲ್ಲ. ಮೇ ಬಿ 1 or 2, ಐ ಡೋಂಟ್ ನೋ ಯಾರಿಗೆ ಇದು ಅಂತ ಹೇಳಿ. ಸೊ ರೀಸೆಂಟಾಗಿ ನೀವು ಯಾವುದಾದ್ರೂ ಸಿಲ್ವರ್ ವೇರ್ ತೊಗೊಂಡಿದ್ರೆ, ಸಿಲ್ವರ್ ಜ್ಯುವೆಲ್ರಿ ಅಥವಾ ಸಿಲ್ವರ್ ಜ್ಯುವೆಲ್ರಿ ತೊಗೊಳ್ಬೇಕು ಅಂತ ಅನಿಸಿದರೆ, ಸಿಲ್ವರ್ ರಿಂಗ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್, ಅಥವಾ ಬೆಳ್ಳಿದೇನಾದರೂ ಐಟಮ್ಸು. ಓಕೆ, ಸಿಲ್ವರ್ ಆಸ್ ಇನ್ ಎನಿಥಿಂಗ್, ಜ್ಯುವೆಲ್ರಿನಲ್ಲಿ ಅಥವಾ ದೇವ್ರ ಪೂಜೆಗೆ ಸಮಥಿಂಗ್ ಲೈಕ್ ದ್ಯಾಟ್, ಆ ಥರ ಯಾವುದಾದ್ರೂ ಇತ್ತೀಚೆಗೆ ಐಡಿಯಾಸ್ ಬಂದಿದ್ದರೆ, ಎಸ್ಪೆಷಲಿ ಜ್ಯುವೆಲ್ರಿ, ರಿಂಗ್ ಅಥವಾ ನಿಮ್ಮ ಪರ್ಸ್ನಲ್ ಯೂಸ್ಗೆ, ಇಟ್ ಈಸ್ ನಿಮ್ಮ ಇಂಟ್ಯೂಷನ್ ಅಥವಾ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮಗೆ ಸ್ಪೆಸಿಫೈ ಮಾಡ್ತಾ ಇರೋದು ಆ ಪರ್ಟಿಕ್ಯುಲರ್ ಜ್ಯುವೆಲ್ರಿ ಅಥವಾ ಪರ್ಟಿಕ್ಯುಲರ್ ರಿಂಗ್ ಅಥವಾ ಪರ್ಟಿಕ್ಯುಲರ್ ಚೇನ್ ಸಮಥಿಂಗ್ ಲೈಕ್ ದ್ಯಾಟ್ ನಿಮ್ಮ ಬಾಡಿ ಮೇಲೆ ಇವಾಗ ಬೆಳ್ಳಿ ಹಾಕ್ಕೊಳ್ಳೋದು, ಆ ಸಿಲ್ವರ್ ಜ್ಯುವೆಲ್ರಿ ಇರೋದು, ಇಟ್ ಈಸ್ ಕೈಂಡ್ ಆಫ್ ಹೆಲ್ಪ್ಫುಲ್ ನಿಮಗೆ ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ನಿಮಗೆ ಬೇಕಾಗಿರುವಂಥ ಗುಡ್ ಲಕ್ನ ತರೋದಕ್ಕೆ. ಸಿಲ್ವರ್ ಬಂದು ತುಂಬಾ ನಿಮಗೆ ಉಪಯೋಗ ಆಗುವಂಥ ಮೆಟಲ್ ಇವಾಗ ನಿಮ್ಮ ಗಾರ್ಡಿಯನ್ ಏಂಜಲ್ ಸ್ಪೆಸಿಫೈ ಮಾಡ್ತಾ ಇರೋದು. ಐ ಗಾಟ್ ದ ಸಿಮಿಲರ್ ಮೆಸೇಜ್ ಪ್ರಾಬಬ್ಲಿ ಇವಾಗೆಲ್ಲ 2 months ಬ್ಯಾಕ್. ಸೊ ಆವಾಗ ಐ ಬಾಟ್ 2 ಸಿಲ್ವರ್ ರಿಂಗ್ಸು. ಸೊ ಐ ಆಲ್ವೇಸ್ ವೇರ್ ಸಿಲ್ವರ್. ನನಗೆ ಪರ್ಟಿಕ್ಯುಲರ್ ಆಗಿ ಐ ಲವ್ ಸಿಲ್ವರ್ ಜ್ಯುವೆಲ್ಸ್ ಗೋಲ್ಡ್ಗಿಂತ ಜಾಸ್ತಿ. ಇಟ್ ಫೀಲ್ಸ್ ಲೈಕ್ ಮೋರ್ ಸೊಫಿಸ್ಟಿಕೇಟೆಡ್ ಅಥವಾ ಮೇ ಬಿ ಐ ಆಮ್ ಮೋರ್ ಅಲೈನ್ಡ್ ಸಿಲ್ವರ್ಗೆ ಬೇಸಿಕ್ಲಿ. ಸೊ ದ ಕೈಂಡ್ ಆಫ್ ಮೆಸೇಜ್ ನಿಮಗೆ ಬರ್ತಾ ಇರೋದು ಇತ್ತೀಚೆಗೆ ನಿಮಗೆ ಯಾರಿಗಾದ್ರೂ ಅನಿಸಿದರೆ, ಇಟ್ ಈಸ್ ಅ ಮೆಸೇಜ್ ನಿಮ್ಮ ಗಾರ್ಡಿಯನ್ ಏಂಜಲ್ ಕೊಡ್ತಾ ಇರೋದು. ಸೊ ಗೋ ಹೆಡ್ ಆ್ಯಂಡ್ ಪರ್ಚೇಸ್ ಆ ಪರ್ಟಿಕ್ಯುಲರ್ ಐಟಮನ್ನು ನಿಮ್ಮ ಮೈಂಡಲ್ಲಿ ಇದ್ದರೆ. ಇಲ್ಲಾಂದ್ರೂ ಈ ಸಮಯದಲ್ಲಿ ಜನರಲ್ ಆಗಿ ಸಿಲ್ವರ್ ಬಂದು ನಿಮಗೆ ತುಂಬಾ ಹೋಗುತ್ತೆ ನಿಮ್ಮ ಎಮೋಷನ್ಸ್ನ ಮ್ಯಾನೇಜ್ ಮಾಡೋದಕ್ಕೆ, ಅಥವಾ ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಆ ಒಂದು ಉಪಯೋಗಕ್ಕೆ. ಐ ಡೋಂಟ್ ನೋ, ಮೇ ಬಿ ಈ ರಿಂಗ್ ಫಿಂಗರ್ಗೆ ಹಾಕ್ಕೊಂಡ್ರೆ ಮೇ ಬಿ ನಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದಿರ್ಬೋದು, ಅಥವಾ ನಮ್ಮ ಕ್ರಿಯೇಟಿವಿಟಿನ ಎಕ್ಸ್ಪ್ಯಾಂಡ್ ಮಾಡೋದಿರ್ಬೋದು. ಅಗೇನ್ ರಿಸರ್ಚ್ ಸಿಲ್ವರ್ ಹೇಗೆ ಉಪಯೋಗ ಆಗುತ್ತೆ ಅಂತ ಹೇಳಿ. ಸೊ ದಟ್ ಈಸ್ ದ ಫಸ್ಟ್ ಮೆಸೇಜ್ ನಮಗೆ ಈ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಬರ್ತಾ ಇರೋದು. ಆ್ಯಂಡ್ ಆಲ್ಸೋ ಮಿರರ್ನ ತೋರಿಸ್ತಾ ಇದ್ದಾರೆ. ಮಿರರ್ ಮೇಲೆ ಎಷ್ಟೊಂದು ಡಾಟ್ಸು ಅಥವಾ ಸ್ವಲ್ಪ ಬ್ಲ್ಯಾಕಿಶ್ ಆಗಿರೋದನ್ನ, ಸೊ ಅದ್ರ ಮೇಲೆ ಸ್ಪ್ರೇ ಮಾಡಿ ನಾವು ಆ ಮಿರರನ್ನು ಕ್ಲೀನ್ ಮಾಡೋದನ್ನ ತೋರಿಸ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಇಟ್ ಈಸ್ ಅಬೌಟ್ ಕ್ಲೀನಿಂಗ್ ಆ್ಯಂಡ್ ಕ್ಲೆನ್ಸಿಂಗ್. ನಮ್ಮ ಮನೆಯಲ್ಲಿರುವಂಥ ತುಂಬ ಕಾಲದಿಂದ ಉಪಯೋಗ ಮಾಡದಿರುವಂಥ ಐಟಮ್ಸ್ನ ಇಲ್ಲ ಉಪಯೋಗ ಮಾಡಿ, ಇಲ್ಲ ಅದನ್ನು ಮನೆಯಿಂದ ಆಚೆ ಹಾಕಿ ಅಥವಾ ಅದನ್ನು ಕ್ಲೀನ್ ಮಾಡಿ ಕ್ಲೆನ್ಸ್ ಮಾಡಿ ಇಟ್ಕೊಳ್ಳೋದು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಸಮಯದಲ್ಲಿ. ಮೇ ಬಿ ಸಮ್ ಕೈಂಡ್ ಆಫ್ ಎನರ್ಜೆಟಿಕ್ ಶಿಫ್ಟ್ ಆಗ್ತಾ ಇರೋದು ನಿಮ್ಮ
ನಿಮ್ಮ ಫಿಸಿಕಲ್ ಬಾಡಿನಲ್ಲಿ ಅಥವಾ ಇಂಟರ್ನಲ್ಲಿ ದೇರ್ ಇಸ್ ಸಮ್ ಶಿಫ್ಟ್ ನಿಮ್ಮ ಒಳಗಡೆ ಆಗ್ತಾ ಇರೋದು. ಸೊ ಈ ಕ್ಲೆನ್ಸಿಂಗ್, ಕ್ಲೀನಿಂಗ್ ಅಥವಾ ಇದನ್ನೆಲ್ಲ ಅಲೈನ್ ಮಾಡಿ ನಿಮ್ಮ ಎನರ್ಜಿಗೆ ಅಲೈನ್ ಮಾಡಿ ಇಟ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದೋಸ್ ಆರ್ ದಿ ಇಂಪಾರ್ಟೆಂಟ್ ಮೆಸೇಜಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಕೊಡ್ತಾ ಇರೋದು. ಡೆಫಿನೆಟ್ಲಿ ದೇರ್ ಇಸ್ ಸಮ್ ಕೈಂಡ್ ಆಫ್ ಶಿಫ್ಟ್ ನಿಮ್ಮ ಒಳಗಡೆ ಆಗ್ತಾ ಇರುವಂಥದ್ದು, ಎಸ್ಪೆಷಲಿ ಫೆಮಿನನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೋರ್ ದೆನ್ ಮ್ಯಾಸ್ಕ್ಯುಲನ್. ಫಾರ್ ಮೀ ಗೋಲ್ಡ್ ಇಸ್ ವೆರಿ ಮ್ಯಾಸ್ಕ್ಯುಲನ್, ಸಿಲ್ವರ್ ಇಸ್ ವೆರಿ ಫೆಮಿನನ್, ಲೈಕ್ ಮೂನ್ಗೆ ಕನೆಕ್ಟ್ ಆಗಿರುವಂಥದ್ದು. ಡೆಫಿನೆಟ್ಲಿ ದೇರ್ ಇಸ್ ಸಮ್ ಕೈಂಡ್ ಆಫ್ ಫೆಮಿನನ್ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು. ಈವನ್ ಇಫ್ ಯು ಆರ್ ಮ್ಯಾಸ್ಕ್ಯುಲನ್ ಆರ್ ಮೇಲ್, ನಮ್ಮೆಲ್ಲರಲ್ಲೂ ಫೆಮಿನನ್ ಎನರ್ಜಿ, ಮ್ಯಾಸ್ಕ್ಯುಲನ್ ಎನರ್ಜಿ ಎರಡೂ ಇರುತ್ತೆ. ಸೊ ನಮಗೆ ಈಗ ಸದ್ಯಕ್ಕೆ ನಮ್ಮ ಫೆಮಿನನ್ ಎನರ್ಜಿ ಆ್ಯಕ್ಟಿವೇಟ್ ಆಗ್ತಾ ಇರೋದು, ಶಿಫ್ಟ್ ಆಗ್ತಾ ಇರೋದು ಅಥವಾ ಅಪ್ಗ್ರೇಡ್ ಆಗ್ತಾ ಇರೋದು. ಓಕೆ, ರೀಸೆಂಟ್ ಇವೆಂಟ್ಸಲ್ಲಿ ನೀವು ನೋಡಿದರೆ ಇತ್ತೀಚೆಗೆ ದೇರ್ ಇಸ್ ಸಮ್ ಕೈಂಡ್ ಆಫ್ ಕಾಮೆಟ್, ನಾಟ್ ಕಾಮೆಟ್, ಆ್ಯಕ್ಚುಲಿ ಇಟ್ಸ್ ಅ ಕಾಮೆಟ್. ಓಕೆ, ಸೊ ಅಟ್ಲಾಸ್ 3i ಅನ್ನುವಂಥ ಕಾಮೆಟ್ ಬಂದು ನಮ್ಮ ಸೋಲಾರ್ ಸಿಸ್ಟಮ್ನ ಹತ್ರ, ನಮ್ಮ ಸನ್ ಹತ್ರ ಬಂದಿದ್ದು ಅಕ್ಟೋಬರ್ 30ನೇ ತಾರೀಕು. ಕೆಲವರು ಸೈಂಟಿಸ್ಟ್ ಅದನ್ನು ಏಲಿಯನ್ ಅಂತ ಹೇಳ್ತಾ ಇದ್ದಾರೆ, ಅಥವಾ ಬೇರೆ ಗ್ರಹದಿಂದ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ, ಅಥವಾ ಜನರಲ್ ಆಗಿ ಅನ್ಐಡೆಂಟಿಫೈಡ್ ಕಾಮೆಟ್ ಅಂತ ಹೇಳ್ತಾ ಇದ್ದಾರೆ. ಎನಿ ಟೈಮ್ ಈ ಥರ ಅನ್ಐಡೆಂಟಿಫೈಡ್ ಕಾಮೆಟ್ ಅಥವಾ ಆಬ್ಜೆಕ್ಟ್ ನಮ್ಮ ಸೋಲಾರ್ ಸಿಸ್ಟಮ್ ಹತ್ರ ಬಂದಾಗ ಡೆಫಿನೆಟ್ಲಿ ಭೂಮಿ ಮೇಲೆ ಅದರ ಇನ್ಫ್ಲೂಯೆನ್ಸ್ ತುಂಬಾ ಇರುತ್ತೆ, ಭೂಮಿನಲ್ಲಿರುವಂಥ ಜನರ ಮೇಲೆ ಅದರ ಇನ್ಫ್ಲೂಯೆನ್ಸ್ ತುಂಬ ಇರುತ್ತೆ. ಸೊ ಸ್ಪೆಸಿಫಿಕ್ ಆಗಿ ನಿಮ್ಮ ಗ್ರೂಪ್ಗೆ ದೇರ್ ಇಸ್ ಸಮ್ ಕೈಂಡ್ ಆಫ್ ಇಂಪ್ಯಾಕ್ಟ್ ಈ ಎನರ್ಜಿ ಮಾಡ್ತಾ ಇರುವಂಥದ್ದು, ಎಸ್ಪೆಷಲಿ ನಮ್ಮ ಇಂಟ್ಯೂಷನ್ ಮೇಲೆ, ನಮ್ಮ ಎನರ್ಜೆಟಿಕ್ ಅಲೈನ್ಮೆಂಟ್ ಮೇಲೆ. ಓಕೆ, ಸೊ ಅದ್ರ ಬಗ್ಗೆ ಡೀಪಾಗಿ ಹೋಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ತಲೆ ಕೆಡಿಸ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ಸೊ ಆ್ಯಸ್ ಆಫ್ ನಾವು ಜಸ್ಟ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಎನರ್ಜಿ ಒಂದು ತುಂಬಾ ಶಿಫ್ಟ್ ಆಗ್ತಾ ಇರೋದ್ರಿಂದ, ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಎನರ್ಜಿನ, ನಿಮ್ಮನ್ನು ನೀವು ನೋಡ್ಕೊಳ್ಳೋ ಅಂಥದ್ದು. ಸಿಲ್ವರ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಇವಾಗ ಇರೋದು. ನಿಮ್ಮ ಎನರ್ಜಿನ ಕ್ಲೆನ್ಸ್ ಮಾಡಿ ಕ್ಲಿಯರ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆದಷ್ಟು ಸಮಾಧಾನವಾಗಿರೋದು, ಸಾವಧಾನವಾಗಿರೋದು, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ಗೆ, ಡಿಸ್ಕಷನ್ಸ್ಗೆ, ಎಲ್ಲಿ ನಿಮ್ಮ ಎನರ್ಜಿ ಲೀಕ್ ಆಗುತ್ತೆ, ವೇಸ್ಟ್ ಆಗುತ್ತೆ, ಎಲ್ಲಿ ನಿಮ್ಮ ಮಾತಿಗೆ ಅಥವಾ ನಿಮಗೆ ಬೆಲೆ ಇಲ್ಲ, ಅಲ್ಲೆಲ್ಲ ಅಷ್ಟೊಂದು ನಾವು ಎಂಟರ್ ಆಗದಿರ ನಮ್ಮ ಎನರ್ಜಿನ ನಾವು ಕಾಪಾಡ್ಕೊಳ್ಳೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟು. ಡೆಫಿನೆಟ್ಲಿ ದೆರ್ ಇಸ್ ಸಮಥಿಂಗ್ ನಿಮ್ಮ ಎನರ್ಜೆಟಿಕ್ ಸ್ಟೇಟಲ್ಲಿ ಶಿಫ್ಟ್ ಆಗ್ತಾ ಇರೋದು. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ನಿಮಗೆ ಅದನ್ನು ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇರೋದು. ದೆರ್ ಇಸ್ ಸಮಥಿಂಗ್ ಶಿಫ್ಟಿಂಗ್ ನಿಮ್ಮ ಎನರ್ಜಿ ಫೀಲ್ಡಲ್ಲಿ. ಸೊ ಪೇ ಅಟೆನ್ಷನ್ ಅಂತ ಹೇಳಿ. ಸೊ ಯಾವ ರೀತಿ ನಿಮ್ಮನ್ನು ನೀವು ನೋಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ, ಅಥವಾ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಇಂಟ್ಯೂಷನ್ ಮುಖಾಂತರ ಹೇಳ್ತಾ ಇದ್ದಾರೆ. ಮೇ ಬಿ ಜಾಸ್ತಿ ರೆಸ್ಟ್ ಬೇಕು ಅಂತ ಅನ್ನಿಸ್ಬೋದು, ಮೇ ಬಿ ಜನರ ಜೊತೆ ಅಷ್ಟೊಂದು ಇರೋದು ಇಷ್ಟ ಇಲ್ಲ ಅಂತ ಅನ್ನಿಸ್ಬೋದು, ಮೇ ಬಿ ನಮ್ಮ ಡಯಟ್ನ ಚೇಂಜ್ ಮಾಡಬೇಕಂತ ಅನ್ನಿಸ್ಬೋದು, ಅಥವಾ ಫಾಸ್ಟಿಂಗ್ ಮಾಡಬೇಕು, ಡಿಟಾಕ್ಸಿಫೈ ಮಾಡಬೇಕು ಅಂತ ಅನ್ನಿಸ್ಬೋದು. ಸೊ ಎನಿಥಿಂಗ್ ದಟ್ ಈಸ್ ಡಿಮಾಂಡಿಂಗ್ ನಿಮ್ಮ ನರ್ವಸ್ ಸಿಸ್ಟಮು, ನಿಮ್ಮ ಬಾಡಿ ಅಥವಾ ನಿಮ್ಮ ಇಂಟ್ಯೂಷನ್ ಏನು ನಿಮಗೆ ಈ ಸದ್ಯದಲ್ಲಿ ಹೇಳ್ತಾ ಇದೆ, ಇಟ್ ಈಸ್ ವೆರಿ ವೆರಿ ವ್ಯಾಲಿಡ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ಆಲ್ಸೋ ನಾವು ಕಂಪೇರ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಆಗ್ತಾ ಇಲ್ಲ, ನನಗೆ ಯಾಕೆ ಈ ಥರ ಅನ್ನಿಸ್ತಾ ಇದೆ, ನನಗೆ ಯಾಕೆ ಈ ಥರ ಶಿಫ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ಅಥವಾ ಎನರ್ಜಿ ಬೇರೆ ಥರ ಅನ್ನಿಸ್ತಾ ಇದೆ, ಅಥವಾ ಡಯಟ್ ಚೇಂಜ್ ಅಂತ ಅನ್ನಿಸ್ತಾ ಇದೆ, ನನಗೆ ಯಾಕೆ ಹೀಗೆ ಅಂತ ಹೇಳ. ಡೋಂಟ್ ಟ್ರೈ ಟು ಕಂಪೇರ್, ಯಾಕೆಂದರೆ ಎಲ್ಲರೂ ಒಂದೇ ಎನರ್ಜೆಟಿಕ್ ಅಲೈನ್ಮೆಂಟಲ್ಲಿ ಇರೋದಿಲ್ಲ, ಎಲ್ಲರಿಗೂ ಇಂಪ್ಯಾಕ್ಟ್ ಆಗೋದಿಲ್ಲ. ನಿಮ್ಮ ಎನರ್ಜಿ ಹೈ ವೈಬ್ರೇಷನ್ ಇರೋದ್ರಿಂದ ಮೇ ಬಿ ಯುವರ್ ಅರ್ತ್ ಏಂಜಲ್ ಅಥವಾ ಸ್ಟಾರ್ ಸೀಡ್ ಎನರ್ಜಿ ಅಥವಾ ಹೈಯರ್ ವೈಬ್ರೇಷನಲ್ ಎನರ್ಜಿ ನಿಮ್ದಿದ್ದರೆ ಡೆಫಿನೆಟ್ ಆಗಿ ಈ ಥರ ಇನ್ಫ್ಲೂಯೆನ್ಸ್ಗಳೆಲ್ಲ ತುಂಬ ಬೇಗ ಇಂಪ್ಯಾಕ್ಟ್ ಆಗುತ್ತೆ, ಎಂಪ್ಯಾಥ್ಸ್ ಇದ್ದರೆ ಅಥವಾ ಇಂಟ್ಯೂಟಿವ್ ಇದ್ದರೆ. ಸೊ ಡೋಂಟ್ ವರಿ ಯಾರಿಗೆ ಯಾವ ಥರ ಅನ್ನಿಸ್ತಾ ಇದೆ ಅಂತ ಹೇಳಿ. ಸೊ ಪೇ ಅಟೆನ್ಷನ್ ನಿಮ್ಮ ಮೇಲೆ, ನಿಮ್ಮ ಬಾಡಿ ಮೇಲೆ, ನಿಮ್ಮ ಒಂದು ಎನರ್ಜೆಟಿಕ್ ನರ್ವಸ್ ಸಿಸ್ಟಮ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗ್ತಾ ಇದೆ, ಏನೆಲ್ಲ ಮೆಸೇಜಸ್ ಅನ್ನಿಸ್ತಿದೆ ನಿಮಗೆ ಇವಾಗ. ಸೊ ಅದು ಇಲ್ಲ ನಿಮ್ಮ ಬಾಡಿ ನಿಮಗೆ ಕೊಡ್ತಾ ಇರೋವಂಥ ಗೈಡೆನ್ಸು, ಅಥವಾ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಇಂಟ್ಯೂಷನ್ ಮುಖಾಂತರ ಕೊಡ್ತಾ ಇರೋವಂಥ ಗೈಡೆನ್ಸು. ಅಬ್ಸಲ್ಯೂಟ್ಲಿ ಸಮಥಿಂಗ್ ನಿಮ್ಮ ಎನರ್ಜಿ ಬಂದು ಇಟ್ ಈಸ್ ಕೈಂಡ್ ಆಫ್ ಓಪನಿಂಗ್ ನಿಮ್ಮನ್ನು ಹೊಸ ಪಾಸಿಬಿಲಿಟೀಸ್ಗೆ, ಹೊಸ ಆಪರ್ಚುನಿಟೀಸ್ಗೆ. ವಿ ಹ್ಯಾವ್ ಫುಲ್ಫಿಲ್ಮೆಂಟ್. ಡೆಫಿನೆಟ್ ಆಗಿ ಅಗೇನ್ ಈ ಡೋರ್ ಬಂದು ಇಷ್ಟು ದೊಡ್ಡದಾಗಿ ಓಪನ್ ಆಗ್ತಾ ಇರೋದು, ದೇರ್ ಇಸ್ ಸಮಥಿಂಗ್ ಕ್ಲಿಯರಿಂಗ್ ನಿಮ್ಮ ಲೈಫಲ್ಲಿ. ಫಿಸಿಕಲಿ ಅಲ್ಲ, ಎನರ್ಜೆಟಿಕಲ್ ಕ್ಲಿಯರೆನ್ಸ್ ಅಂತ ಹೇಳ್ತಾ ಇರೋದು. ಸೊ ಆ ಕ್ಲಿಯರೆನ್ಸ್ ಆಗ್ತಾ ಯು ವಿಲ್ ಫೀಲ್ ಸೋ ಮಚ್ ಓಪನ್ ಆ್ಯಂಡ್ ಬೆಟರ್. ಈಗ ಸದ್ಯಕ್ಕೆ ಸ್ವಲ್ಪ ವೀಕ್ನೆಸ್ ಅಂತ ಅನ್ನಿಸ್ತಾ ಇದ್ರೆ, ಟಯರ್ಡ್ನೆಸ್ ಇದೆ, ಏನು ಮಾಡೋದು
ಮಾಡೋದಕ್ಕೂ ಅಷ್ಟೊಂದು ಕೈಂಡ್ ಆಫ್ ಎಕ್ಸೈಟ್ಮೆಂಟ್ ಇಲ್ಲ. ಈ ಥರ ಸ್ವಲ್ಪ ಲೋ ಎನರ್ಜಿ ಇದ್ದರೆ ಡೋಂಟ್ ವರಿ, ಆ ಎನರ್ಜಿ ಬಂದು ಶಿಫ್ಟ್ ಆಗುತ್ತೆ. ಯು ವಿಲ್ ಫೀಲ್ ಸೋ ಮಚ್ ಬೆಟರ್. ಲೈಕ್ ಕ್ಲೆನ್ಸ್ ಮಾಡಿ ಕ್ಲಿಯರ್ ಮಾಡಿ ಈ ಸಿಲ್ವರ್ ವೇರ್ನ ಫಾರ್ ಎಕ್ಸಾಂಪಲ್ ಬೆಳ್ಳಿ ಎಷ್ಟೊಂದು ದಿನ ಯೂಸ್ ಮಾಡಲಿಲ್ಲ ಅಂದಾಗ ಸ್ವಲ್ಪ ಕಪ್ ಸುತ್ತಿರುತ್ತೆ, ಅದನ್ನು ಕ್ಲೀನ್ ಮಾಡಿ ಮತ್ತು ಕ್ಲೆನ್ಸ್ ಮಾಡಿ ನಾವು ಆಚೆ ಇಟ್ಟಾಗ, ಈಗ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದಾಗ ಮತ್ತೆ ಅದು ಹೊಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಟ್ ಈಸ್ ಕೈಂಡ್ ಆಫ್ ಅ ಪ್ರಾಸೆಸ್. ನಾವು ಇವಾಗ ವಿ ಆರ್ ಅಂಡರ್ ಗೋಯಿಂಗ್. ಇವಾಗ ದೇರ್ ಇಸ್ ಸಮಥಿಂಗ್ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್. ಈ ಹೊಸ ಎನರ್ಜಿನ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ದಿಸ್ ನ್ಯೂ ಪಾಸಿಬಿಲಿಟೀಸ್ನ ನಮ್ಮ ಲೈಫಲ್ಲಿ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಈ ಡೋರನ್ನು ದೇರ್ ಆರ್ ಲಾಟ್ ಆಫ್ ಪಾಸಿಬಿಲಿಟಿ. ಇಲ್ಲಿ ಇಷ್ಟೊಂದು ಬೆಳಕಿದೆ, ನಾವು ಇಲ್ಲಿಂದ ಆಚೆ ಹೋಗ್ತಾ ಇರೋದು. ಸೊ ಇಲ್ಲಿ ಏನಿದೆ ಅಂತ ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಆಲ್ ವಿ ಕ್ಯಾನ್ ಸಿ ಇಸ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಎನರ್ಜೆಟಿಕ್ ಶಿಫ್ಟ್ ಮುಂದೆ ಆಗ್ತಾ ಇರೋದು ನಮಗೆ ಸಪೋರ್ಟ್ ಮಾಡೋದಕ್ಕೆ, ನಮ್ಮ ಜೀವನದಲ್ಲಿ ಬೇಕಾಗಿರುವಂಥ ನಮ್ಮ ಡ್ರೀಮ್ಸನ್ನು ಸಪೋರ್ಟ್ ಮಾಡೋದಕ್ಕೆ. ನಮ್ಮ ಬಾಡಿ ಪ್ರಿಪೇರ್ ಆಗ್ತಾ ಇರೋ ಥರ ಇದೆ, ನಮ್ಮ ಎನರ್ಜಿ ಪ್ರಿಪೇರ್ ಆಗ್ತಾ ಇರೋ ಥರ ಇದೆ, ನಾವು ಅಲೈನ್ ಆಗ್ತಾ ಇರೋ ಥರ ಇದೆ ಫಾರ್ ದಿಸ್ ಲೈಟ್. ಐ ಆಮ್ ಅಲೈನಿಂಗ್ ಟು ದಿಸ್ ಲೈಟ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಐ ಮೀನ್ ಅಲೈನ್ಮೆಂಟ್ ವಿತ್ ದಿಸ್ ಲೈಟ್ ಅಂತ ಹೇಳಿ. ದೇರ್ ಇಸ್ ಸಮಥಿಂಗ್ ಬ್ಯೂಟಿಫುಲ್ ಶಿಫ್ಟ್ ಆಗ್ತಾ ಇರೋದು ನಮ್ಮ ಒಳಗಡೆ ಎನರ್ಜೆಟಿಕಲಿ. ಓಕೆ, ಸೊ ಈಗ ಮೂವಿ ಮಾಡೋದಕ್ಕೆ ಮುಂಚೆ ಬ್ಯಾಕ್ಗ್ರೌಂಡಲ್ಲಿ ಎಷ್ಟೊಂದು ಕೆಲಸ ನಡೆಯುತ್ತೆ. ಡ್ರಾಮಾ ಥಿಯೇಟ್ರಲ್ಲಿ ನಾವು ಸ್ಟೇಜ್ ಮೇಲೆ ಬರೋದಕ್ಕೆ ಮುಂಚೆ ಎಷ್ಟೊಂದು ಬ್ಯಾಕ್ ಎಂಡಲ್ಲಿ ಪ್ರಿಪ್ರೇಷನ್ಸ್ ನಡೆಯುತ್ತೆ. ಸಾಫ್ಟ್ವೇರ್ ಲಾಂಚ್ ಮಾಡೋದಕ್ಕೆ ಮುಂಚೆ ದೇರ್ ವಿಲ್ ಬಿ ಕೋಡಿಂಗ್, ದೇರ್ ವಿಲ್ ಬಿ ಟೆಸ್ಟಿಂಗ್. ಸೊ ದೇರ್ ಇಸ್ ಸಮಥಿಂಗ್ ಬ್ಯಾಕ್ಗ್ರೌಂಡಲ್ಲಿ ಇವಾಗ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು, ಚೇಂಜ್ ಆಗ್ತಾ ಇರೋದು ನಮಗೆ ಟು ಬ್ರಿಂಗ್ ನಮ್ಮ ಅಲೈನ್ಮೆಂಟಿನ. ಓಕೆ, ಸಮಥಿಂಗ್ ಇಸ್ ಗೆಟಿಂಗ್ ಅಪ್ಗ್ರೇಡೆಡ್ ನಮ್ಮ ಎನರ್ಜೆಟಿಕ್ ಸಿಸ್ಟಮಲ್ಲಿ. ಸಾಫ್ಟ್ವೇರ್ಗಳು ಅಪ್ಗ್ರೇಡ್ ಆಗುತ್ತಲ್ಲ, ಆ ಥರ ನಮ್ಮ ಎನರ್ಜಿ ಬಂದು ಅಪ್ಗ್ರೇಡ್ ಆಗ್ತಾ ಇರೋದು. ಆ್ಯಂಡ್ ಇದು ಬಂದು ನಮ್ಮ ಐಡಿಯಾಸ್ ಮೇಲೆ, ನಮ್ಮ ಇಂಟ್ರೆಸ್ಟ್ ಮೇಲೆ, ಒಪಿನಿಯನ್ಸ್ ಮೇಲೆಲ್ಲ ಇದು ಇಂಪ್ಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮುಂಚೆ ನಮಗೆ ಇಷ್ಟ ಆಗ್ತಾ ಇದ್ದಿದ್ದು ಪ್ರಾಬಬ್ಲಿ ಇನ್ನು ಮುಂದೆ ಇಷ್ಟ ಆಗದೆ ಇರ್ಬೋದು. ಪ್ರಾಬಬ್ಲಿ ನಮ್ಮ ಫುಡ್ ಮೇ ಬಿ ಮುಂಚೆ ನಮಗೆ ಪ್ರಾಬ್ಲಿ ತುಂಬ ಸ್ಪೈಸ್ ಇಷ್ಟ ಆಗ್ತಾಯಿತ್ತು, ಇವಾಗ ನಮಗೆ ಸ್ಪೈಸಿ ಫುಡ್ ಇಷ್ಟ. ಓ ಮೈ ಗಾಡ್, ಐ ಆಮ್ ಹಿಟ್ಟಿಂಗ್ ಟ್ರೈಪಾಡ್ನ. ಸೊ ನಮಗೆ ಮೇ ಬಿ ಸ್ಪೈಸಿ ಫುಡ್ ಇಷ್ಟ ಆಗದೆ ಇರ್ಬೋದು. ಜಸ್ಟ್ ಅನ್ ಎಕ್ಸಾಂಪಲ್. ಮುಂಚೆ ಆ ವ್ಯಕ್ತಿ ಜೊತೆ ನಮ್ಮ ಕನೆಕ್ಷನ್ ಚೆನ್ನಾಗಿತ್ತು, ಸಡನ್ನಾಗಿ ಲೈಕ್ ಐ ಡೋಂಟ್ ಫೀಲ್ ದಟ್ ಕನೆಕ್ಷನ್ ಅಂತ ಅನ್ನಿಸ್ಬೋದು. ಬಿಕಾಸ್ ನಿಮ್ಮ ಎನರ್ಜಿ ಶಿಫ್ಟ್ ಆದಾಗ, ನಿಮ್ಮ ಎನರ್ಜಿ ಅಪ್ಗ್ರೇಡ್ ಆದಾಗ, ಆಬ್ವಿಯಸ್ಲಿ ನೀವು ಹೈಯರ್ ಲೆವೆಲ್ ಎನರ್ಜೀಸ್ಗೆ ಅಲೈನ್ ಆದಾಗ ಯು ವಿಲ್ ಕೈಂಡ್ ಆಫ್ ಅಟ್ರಾಕ್ಟ್ ಬೆಟರ್ ಫ್ರೆಂಡ್ಶಿಪ್ಸ್, ಬೆಟರ್ ರಿಲೇಷನ್ಶಿಪ್ಸ್, ಬೆಟರ್ ಜಾಬ್ಸ್, ಸಮಥಿಂಗ್ ಬೆಟರ್. ಯು ಆರ್ ಅಲೈನಿಂಗ್ ಸಮಥಿಂಗ್ ಬೆಟರ್ ಎನರ್ಜಿಗೆ ನೀವು ಅಲೈನ್ ಆಗ್ತಾ ಇದ್ದೀರಾ ಬಿಕಾಸ್ ಆಫ್ ಆಲ್ ದಿಸ್, ಈ ಅಪ್ಗ್ರೇಡ್ಸ್ಗಳು, ಈ ಶಿಫ್ಟಿಂದಾಗಿ. ಆ್ಯಂಡ್ ಈ ಶಿಫ್ಟ್ ಆಗ್ತಾ ಇರೋದು ನಮ್ಮ ಒಳಗಡೆ. ಸೊ ಡೆಫಿನೆಟ್ಲಿ I am so sorry. So please pay attention ಈ ಎಲ್ಲ ಶಿಫ್ಟ್ಸ್ಗೆ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಎಸ್ಪೆಷಲಿ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು. ಕೆಲವೊಂದು ಇಂಟ್ಯೂಷನ್ ನಿಮಗೆ ಬರ್ತಾ ಇದೆ, ಬಟ್ ಯು ವಿಲ್ ಹ್ಯಾವ್ ಟು ಆಬ್ಸಲ್ಯೂಟ್ಲಿ ಇಟ್ಸ್ ಲೈಕ್ ಇನ್ನು ಅವ್ರ ಮೆಸೇಜ್ ಜೊತೆ ನಾವು ಇನ್ನೇನು ವಾದ ಮಾಡೋದಕ್ಕಾಗೋದಿಲ್ಲ. ಐ ವಾಂಟ್ ಕೈಂಡ್ ಆಫ್ ಫೋಕಸ್. ಇಲ್ಲಿ ನೀವು ಇಲ್ಲಿ ಈ ನೀರು ಮಧ್ಯದಲ್ಲಿ ಅಥವಾ ಈ ಫಾಲ್ಸ್ ಕೆಳಗಡೆ ನೀವು ನಿಂತಿರೋದು, ದಿಸ್ ಇಸ್ ಕೈಂಡ್ ಆಫ್ ವಾಟರ್ ಫಾಲ್ಸ್ ಕೆಳಗಡೆ. ಈ ವಾಟರ್ ಫಾಲ್ ಬಂದು ದಿಸ್ ಇಸ್ ಕ್ಲಿಯರಿಂಗ್, ದಿಸ್ ಇಸ್ ಸೋರ್ಸ್ ಎನರ್ಜಿ, ದಿಸ್ ಇಸ್ ಪವರ್ಫುಲ್ ಲೈಟ್ ಎನರ್ಜಿ, ಮೇ ಬಿ ಏಂಜಲಿಕ್ ಎನರ್ಜಿ, ಮೇ ಬಿ ಕಾಸ್ಮಿಕ್ ಎನರ್ಜಿ. ದಿಸ್ ಡಿವೈನ್ ಎನರ್ಜಿ ಬಂದು ನಮ್ಮನ್ನು ಕ್ಲೆನ್ಸ್ ಮಾಡಿ, ಕ್ಲಿಯರ್ ಮಾಡಿ, ಲೈಕ್ ಬ್ರ್ಯಾಂಡ್ ನ್ಯೂ ಮಾಡ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ನಾವು ಬರ್ತಾ ಇರೋ ಸೋರ್ಸ್ ನೋಡಿ, ಇಲ್ಲಿ ಹೈಯರ್ ಎನರ್ಜಿ ನಮ್ಮ ಥ್ರೂ ಫ್ಲೋ ಆಗ್ತಾ ಇರೋದು ಇವಾಗ. ಓಕೆ, ಸೊ ಇದು ಫ್ಲೋ ಆದಾಗ ಆಬ್ವಿಯಸ್ಲಿ ಹಳೆ ಗಂಕ್ ಏನೆಲ್ಲ ಸ್ಟೋರ್ ಆಗಿತ್ತು ಎನರ್ಜೆಟಿಕಲಿ ವಿ ಆರ್ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್ ಈ ಸಂದರ್ಭದಲ್ಲಿ. ಸೊ ಡೋಂಟ್ ವರಿ, ಡೋಂಟ್ ಓವರ್ ಥಿಂಕ್, ಡೋಂಟ್ ಪ್ಯಾನಿಕ್, ಬಿಕಾಸ್ ವಿ ಆರ್ ಅಲೈನಿಂಗ್. ಈ ದಾರಿ ನಮಗೆ ಓಪನ್ ಆಗೋದಕ್ಕೆ, ಯಾಕೆಂದರೆ ಮುಂಚೆ ನಾವು ಈ ದಾರಿಗೆ ಅಲೈನ್ ಆಗೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ನಾವು ಇನ್ನೂ ಆ ಹಳೆ ಎನರ್ಜಿನಲ್ಲಿದ್ವಿ, ಅಥವಾ ನಾವು ಇನ್ನೂ ಪ್ರಿಪೇರ್ ಆಗಿರಲಿಲ್ಲ ಈ ಒಂದು ಹೈಯರ್ ಪರ್ಪಸ್ಗೆ ಅಲೈನ್ ಆಗೋದಕ್ಕೆ. ಬಟ್ ನಾವು ವಿ ಆರ್ ಈ ಶಿಫ್ಟ್ಸ್ ಎಲ್ಲ ಬಂದು ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು. ಮುಂಚೆ ಕಾಣದೇ ಇರೋವಂಥ ದಾರಿ ನಮ್ಮ ಕಣ್ಣಿಗೆ ಕಾಣೋದಕ್ಕೆ, ಮುಂಚೆ ಇಲ್ದಿದ್ದಂಥ ಪಾಸಿಬಿಲಿಟೀಸ್, ನಮಗೆ ಆ ಪಾಸಿಬಿಲಿಟಿ ನಾವು ಹುಡ್ಕೋದಕ್ಕೆ ಆಗುವಂಥ ಸಾಧ್ಯತೆಗಳಿಗೆ, ಅಥವಾ ಬೇಕಾಗಿರುವಂಥ ವಿಲ್ ಪವರ್ಗೆ, ಬೇಕಾಗಿರುವಂಥ ಕೆಪಾಸಿಟಿಗೆ, ಬೇಕಾಗಿರುವಂಥ ದ ಸ್ಟ್ರೆಂತ್ ನಾವು ಈ ದಾರಿನಲ್ಲಿ ನಡೆಯೋದಕ್ಕೆ. ದೆರ್ ಇಸ್ ಲಾಟ್ ದಟ್ ಶಿಫ್ಟಿಂಗ್ ನಮ್ಮ ಒಳಗಡೆ ಈ ಒಂದು ಬ್ಯೂಟಿಫುಲ್ ದಾರಿಗೆ ನಮ್ಮನ್ನು ಅಲೈನ್ ಮಾಡೋದಕ್ಕೆ. ಗ್ರೂಪ್ ನಂಬರ್ 1, ವಿ ಹ್ಯಾವ್ ದಿಸ್ ಇನ್ನರ್ ಕಾಲಿಂಗ್. ಈ ಹೈಯರ್ ಪರ್ಪಸ್ಗೆ ನಾವು ಅಲೈನ್ ಆಗ್ತಾ ಇರೋದು. ಓಕೆ, ಸೊ ಈ ಕಾರ್ಡಲ್ಲಿ ನಾವು ಕ್ಲೆನ್ಸ್ ಆಗ್ತಾ ಇರೋದು. ದಟ್ ಪ್ರಾಸೆಸ್ ನಾವು ಇವಾಗ ನಮಗೆ ನಡೀತಾ ಇರೋವಂಥ ಪ್ರಾಸೆಸ್ಸು ವಿಚ್ ವಿಲ್ ಓಪನ್, ಈ ಡೋರ್ ನಮಗೆ ಓಪನ್ ಆಗ್ತಾ ಇರೋದು ಬಿಕಾಸ್ ಈ ಎನರ್ಜೆಟಿಕ್ ಶಿಫ್ಟ್ ಆದಾಗ, ಕ್ಲೆನ್ಸ್ ಆಗಿ ಕ್ಲಿಯರ್ ಆಗಿ ನಮ್ಮ ಎನರ್ಜೆಟಿಕ್ ಶಿಫ್ಟ್ ಆದಾಗ ನಾವಿನ್ನೂ ಡೋರನ್ನು ಈ ಕಡೆ ಇದ್ದೀವಿ, ಡೋರ್ ಕ್ರಾಸ್ ಮಾಡಿಲ್ಲ. ಬಿಕಾಸ್ ದೆರ್ ಇಸ್ ಸೋ ಮಚ್ ಆಫ್ ಲೈಟ್ ಇಲ್ಲಿ, ಲವ್ ಆ್ಯಂಡ್ ಲೈಟ್ ಆ್ಯಂಡ್ ನ್ಯೂ ಪಾಸಿಬಿಲಿಟೀಸ್. ಸೊ ನಾವು ಆ ಡೋರಿಂದ ಆಚೆ ಹೋದಾಗ ಲೈಕ್ ಎನಿಥಿಂಗ್ ಇಸ್ ಪಾಸಿಬಲ್ ಅನ್ನೋವಂಥ ಒಂದು ಎನರ್ಜಿ.
ಓಕೆ, ಎನಿಥಿಂಗ್ ಇಸ್ ಪಾಸಿಬಲ್ ಅನ್ನುವಂಥ ಒಂದು ಎನರ್ಜಿಗೆ ನಾವು ಮೂವ್ ಆಗ್ತಾ ಇರೋದು. ದಿಸ್ ಇಸ್ ಬ್ಯೂಟಿಫುಲ್ ಕಾರ್ಡ್. ಹೋಪ್ಫುಲಿ ಕ್ಲಿಯರಾಗಿ ಕಾಣಿಸ್ತದೆ ಅಂತ ಅಂದ್ಕೊಳ್ತೀನಿ ಈ ಕಾರ್ಡು. ದಿಸ್ ಈಸ್ ಯುವರ್ ಹೈಯರ್ ಪರ್ಪಸ್, ಹೈಯರ್ ಕಾಲಿಂಗ್, ನಿಮ್ಮ ಹೈಯರ್ ಸೆಲ್ಫ್ಗೆ, ನಿಮ್ಮ ಹೈಯರ್ ಎನರ್ಜಿಗೆ ಬೇಸಿಕ್ಲಿ ನೀವು ಅಲೈನ್ ಆಗ್ತಾ ಇರೋದು ಈ ಸಂದರ್ಭದಲ್ಲಿ, ವಿಚ್ ಇಸ್ ಫಂಟಾಸ್ಟಿಕ್. ಓಕೆ, ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಈಗ ಸದ್ಯಕ್ಕೆ ನಿಮ್ಮ ಎನರ್ಜೆಟಿಕ್ ಫೀಲ್ಡಲ್ಲಿ. ಸೊ ಇದನ್ನೆಲ್ಲ ನಿಮ್ಮ ಗಮನಕ್ಕೆ ತರಬೇಕಂತ ಹೇಳಿ ನಿಮ್ಮ ಗಾರ್ಡಿಯನ್ ಏಂಜಲ್ ಇವತ್ತಿನ ರೀಡಿಂಗಲ್ಲಿ ಬಂದಿರೋದು. ವಿಲ್ ಪುಲ್ 2 more cards. ಸೊ ಈ 3 ಕಾರ್ಡನ್ನು ನೋಡಿದಾಗ ಒಂದಾದ್ಮೇಲೆ ಒಂದು ದೇರ್ ಇಸ್ ದ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನಿಮ್ಮ ಗಾರ್ಡಿಯನ್ ಏಂಜಲ್ ತೋರಿಸ್ತಾ ಇರೋದು. ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್ ಆ್ಯಂಡ್ ಅಲೈನಿಂಗ್, ನಿಮ್ಮನ್ನು ಈ ಹೊಸ ಆಪರ್ಚುನಿಟೀಸ್ಗೆ, ಹೊಸ ಡೋರ್ಗೆ ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಈ ಡೋರ್ ಓಪನ್ ಆಗೋದನ್ನು ನೋಡ್ತೀರಾ. ಆಪರ್ಚುನಿಟೀಸ್ ಇಲ್ಲದಿರೋ ಕಡೆ ಆಪರ್ಚುನಿಟೀಸ್ ಕ್ರಿಯೇಟ್ ಆಗೋದನ್ನು ನೋಡ್ತೀರಾ. ಸ್ವಲ್ಪ ಟಯರ್ಡ್ನೆಸ್ ಇದ್ದ ಕಡೆ ಎನರ್ಜಿ ಶಿಫ್ಟ್ ಆಗೋದನ್ನು ನೋಡ್ತೀರಾ. ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದ ಕಡೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗೋದನ್ನು ನೋಡ್ತೀರಾ. ಬೇಸಿಕ್ಲಿ ದಿಸ್ ಡೋರ್, ವಾಟ್ ಎವರ್ ದಿಸ್ ಡೋರ್ ನಿಮ್ಮ ಈಗ ಸದ್ಯಕ್ಕೆ ನಿಮ್ಮ ಮೈಂಡಿಗೆ ಬರ್ತಾ ಇರೋದು, ಆ ಡೋರ್ ಓಪನ್ ಆಗ್ತಾ ಇರೋದು, ಅದನ್ನು ಓಪನ್ ಮಾಡೋದಕ್ಕೆ ನಾವು ಈ ಕ್ಲೆನ್ಸಿಂಗ್ ಕ್ಲಿಯರಿಂಗ್ ಪ್ರಾಸೆಸ್ ನಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ನಡೀತಾ ಇರೋದು. ಆ ಡೋರಿಂದ ಆಚೆ ಹೋದಾಗ ವಿ ಆರ್ ಅಲೈನಿಂಗ್ ನಮ್ಮ ಹೈಯರ್ ವ್ಯಾಲ್ಯೂಸ್ಗೆ, ಅಂದರೆ ಬೇಸಿಕ್ಲಿ ನಮ್ಮ ಅಪ್ಗ್ರೇಡೆಡ್ ಎನರ್ಜಿಗೆ. ಲೈಕ್ in case it is friendship, new friendships. If it is relationship, a better relationship. If it is job, a better job or a better options or opportunities. Health issues ಬಗ್ಗೆ ಟೆನ್ಷನ್ ಇದ್ದರೆ ಇಟ್ ಈಸ್ ಅಬೌಟ್ ಓಪನಿಂಗ್ ಹೊಸ ಡೋರ್ ನಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ವಾಟ್ ಎವರ್ ಇಟ್ ಈಸ್ ವಿ ಆರ್ ಅಪ್ಗ್ರೇಡಿಂಗ್ ಈಗ ಸದ್ಯಕ್ಕೆ ಎನರ್ಜೆಟಿಕಲಿ ಅಪ್ಗ್ರೇಡ್ ಆಗ್ತಾ ಇರೋದು. ಎನರ್ಜೆಟಿಕಲಿ ಅಪ್ಗ್ರೇಡ್ ಆದಾಗ ವಿ ಆರ್ directly aligning hosa possibilities ge. Group number 1, yeah, we have wise counsel. ಸೊ ನಾನು ಸಾರಿ, ಐ ವೆಂಟ್ ಕೈಂಡ್ ಆಫ್ ಸ್ಟಿಲ್. ಈ ಕಾರ್ಡ್ನ ನೋಡಿದಾಗ ಲೈಕ್ ಸಡನ್ ಆಗಿ ಸಮಥಿಂಗ್ ಶಿಫ್ಟೆಡ್ ನನ್ನೊಳಗಡೆ. ಈ ಕಾರ್ಡ್ನ ನೋಡಿದ ತಕ್ಷಣ ಲೈಕ್ ಸಮ್ ಕೈಂಡ್ ಆಫ್ ಡಿವೈನ್ ಇಂಟರ್ವೆನ್ಷನ್. ಲೈಕ್ ಇಲ್ಲಿ ಕೆಳಗಡೆ ಎಲ್ಲ ಸ್ಪಿರಿಚುವಲ್ ಸಿಂಬಲ್ಸ್ ಇರೋದು. ಇಲ್ಲಿ ಓಮ್ ಇದೆ, ಇಲ್ಲಿ ಇನ್ ಆ್ಯಂಡ್ ಯಾಂಗ್ ಇದೆ, ಆ್ಯಂಡ್ ದೆನ್ ವಿ ಹ್ಯಾವ್ ಲಾಟ್ ಆಫ್ ಸ್ಪಿರಿಚುವಲ್ ಸಿಂಬಲ್ಸ್ ಇಲ್ಲಿ. ಮತ್ತು 2 ಪಿಲ್ಲರ್ ಇರೋದು, ಮತ್ತು ಈ ಏಂಜಲ್ ಈ ರೋಬಲ್ಲಿ ವಿ ಹ್ಯಾವ್ 2 ಕೀಸ್. ಈ ಏಂಜಲ್ ಹತ್ರ ಆ್ಯಂಡ್ ದೆನ್ ಆ ಏಂಜಲ್ ಬಂದು ನಮಗೆ ದಾರಿ ತೋರಿಸ್ತಾ ಇರೋದು. ದಿಸ್ ಈಸ್ ಡೆಫಿನೆಟ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ ಎನರ್ಜಿ. ಆ್ಯಂಡ್ ಆಲ್ಸೋ ಇದು ಟಾರಸ್ ಸಿಂಬಲ್. ಸೊ ನಮ್ಮ ಲೈಫಲ್ಲಿ ಬೇಕಾಗಿರುವಂಥ ಬ್ಯಾಲೆನ್ಸನ್ನು ಈಗ ತರ್ತಾ ಇರುವಂಥದ್ದು. ಗ್ರೂಪ್ ನಂಬರ್ 1, ದೇರ್ ಇಸ್ ಸಮಥಿಂಗ್ ಬ್ಯೂಟಿಫುಲ್. ನಿಮ್ಮ ಎನರ್ಜಿನಲ್ಲಿ ಶಿಫ್ಟ್ ಆಗ್ತಾ ಇರೋದು. ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮನ್ನು ಗೈಡ್ ಮಾಡ್ತಾ ಇರೋದು ಈ ಶಿಫ್ಟ್ಗೆ ಅಲೈನ್ ಆಗೋದಕ್ಕೆ. ರೈಟ್, ಸೊ ದಟ್ ಈಸ್ ದ ಮೇನ್ ಮೆಸೇಜ್ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು. ಈಗ ಸದ್ಯಕ್ಕೆ ಏನು ಗೊತ್ತಾಗ್ತಿಲ್ಲ ಅಂತ ಅಂದರೆ ದಟ್ ಈಸ್ ಟೋಟಲಿ ಫೈನ್. ಯಾಕೆಂದರೆ ಬ್ಯಾಕ್ಗ್ರೌಂಡಲ್ಲಿ ಎಷ್ಟೊಂದು ಶಿಫ್ಟ್ ಆಗ್ತಾ ಇದೆ, ಎಷ್ಟೊಂದು ಅಲೈನ್ ಆಗ್ತಾ ಇದೆ. ಆ್ಯಂಡ್ ದೆನ್ ವಿ ಆರ್ ಕೈಂಡ್ ಆಫ್ ಲೈಕ್ ಅಟ್ರ್ಯಾಕ್ಟಿಂಗ್ ಹೊಸ ಆಪರ್ಚುನಿಟೀಸ್ನ, ಹೊಸ ಪಾಸಿಬಿಲಿಟೀಸ್ನ. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಅದನ್ನು ನಿಮಗೆ ಈಗ ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ ಮೆಸೇಜ್, ಪ್ರೊಟೆಕ್ಟ್ ನಿಮ್ಮ ಎನರ್ಜಿನ. ಓಕೆ, ಈ ಕಾರ್ಡು ಇಟ್ ಈಸ್ ಆಲ್ ಅಬೌಟ್ ಪ್ರೊಟೆಕ್ಟಿಂಗ್ ನಮ್ಮ ಎನರ್ಜಿನ ಹೊರಗಡೆ ಅನ್ನೆಸೆಸರಿ ವಿಚಾರಗಳಿಂದ, ಅನ್ನೆಸೆಸರಿ ಇನ್ಫ್ಲೂಯೆನ್ಸ್ಗಳಿಂದ, ಬೇಡದಿರೋ ಡಿಸ್ಕಷನ್ಗಳಿಂದ. ಸೊ ಕೈಂಡ್ ಆಫ್ ಕೀಪ್ ಪ್ರೈವೇಟ್. ಓಕೆ, ನಿಮ್ಮ ಲೈಫನ್ನು ಸದ್ಯಕ್ಕೆ ಆ್ಯಂಡ್ ಟೇಕ್ ಕೇರ್. ಆ್ಯಂಡ್ ಆಲ್ಸೋ ಹಿಂದ್ಗಡೆ ವಿ ಹ್ಯಾವ್ ಅ ಬಿಗ್ ಫುಲ್ ಮೂನ್ ಎನರ್ಜಿ. ಮೇ ಬಿ ಈಗ ನೆಕ್ಸ್ಟ್ ಬರೋ ಫುಲ್ ಮೂನ್ ಎನರ್ಜಿ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಸೊ ಡೋಂಟ್ ಶೇರ್ ಟೂ ಮಚ್ ಹೊರಗಡೆ, ಲೈಕ್ ಜನರಲ್ ಆಗಿ ನಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ಮೇ ಬಿ ಯು ಆರ್ ವೆರಿ ಎನರ್ಜಿ ಸೆನ್ಸಿಟಿವ್ ಇವಾಗ. ಸೊ ಟೇಕ್ ಕೇರ್ ಆ್ಯಂಡ್ ಪ್ರೊಟೆಕ್ಟ್ ಯುವರ್ ಎನರ್ಜಿನ. ಗ್ರೂಪ್ ನಂಬರ್ 1. ಓಕೆ, ಸೊ ಪೇ ಅಟೆನ್ಷನ್ ನಿಮ್ಮ ಇಂಟ್ಯೂಷನ್ಗೂ ಕೂಡ. ಯಾಕೆಂದರೆ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ಹೈಲಿ ಗೈಡಿಂಗ್ ಯು ಈ ಹೊಸ ಪಾಸಿಬಿಲಿಟಿ ಕಡೆಗೆ. ಆ್ಯಂಡ್ ದೆನ್ ಫೈನಲಿ ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್. ಓಕೆ, ದಿಸ್ ಈಸ್ ದ ಶಿಫ್ಟ್ ನಾವು ಮಾತಾಡ್ತಾ ಇರೋವಂಥದ್ದು. ಆ್ಯಂಡ್ ದೆನ್ ವಿ ಹ್ಯಾವ್ ಜುಪಿಟರ್ ಇಲ್ಲಿ ಈ ಕಾರ್ಡಲ್ಲಿ. ಆ್ಯಂಡ್ ಐ ಆಮ್ ಆಲ್ಸೋ ಫೀಲಿಂಗ್ ಸ್ಯಾಟರ್ನ್. ಯು ಕ್ಲೋಸ್ಡ್ ಯಾವುದೋ ಒಂದು ಬಿಗ್ ಚಾಪ್ಟರ್ನ, ದೊಡ್ಡ ಸೈಕಲನ್ನು. ಸ್ಯಾಟರ್ನ್ ಬಂದು ಇಟ್ ಈಸ್ ಆಲ್ ಅಬೌಟ್ ನಮ್ಮ ಲೈಫ್ ಲೆಸನ್ಸು, ನಾವು ಕಲಿಬೇಕಾಗಿರುವಂಥ ವಿಚಾರಗಳು ಈ ಭೂಮಿ ಮೇಲೆ ಬಂದಾಗ. ಸೊ ಯು closed a big chapter ನಿಮ್ಮ ಲೈಫಲ್ಲಿ. ಸೊ ಯು ಆರ್ ಅಲೈನಿಂಗ್ ಟು ಲೈಕ್ ಹೊಸ ಪಾಸಿಬಿಲಿಟೀಸ್ಗೆ ಈಗ ಸದ್ಯಕ್ಕೆ ನಾವು ಅಲೈನ್ ಆಗ್ತಾ ಇರೋದು. ದಿಸ್ ಈಸ್ ಅ ಬ್ಯೂಟಿಫುಲ್ ರೀಡಿಂಗ್ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮಗೆ ಕೊಡ್ತಾ ಇರೋದು.
ವಿ ಹ್ಯಾವ್ ಏಸ್ ಆಫ್ ವಾಂಡ್ಸ್ ಇಲ್ಲಿದೆ. ಇದು ಎನರ್ಜಿ ಶಿಫ್ಟ್ ಬಗ್ಗೆ ಮಾತಾಡ್ತಾ ಇರೋದು. ಎನಿವೇ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ವಿ ಕ್ಯಾನ್ ಟಾಕ್ ಆ್ಯಂಡ್ ಟಾಕ್. ಯಾಕಂದರೆ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ಲುಕ್ಸ್ ಲೈಕ್ ಲಾಡ್ ಆಫ್ ಮೆಸೇಜಸ್ ಅವ್ರ ಮೈಂಡಲ್ಲಿ ಇರೋದು ಇವಾಗ. ಯಾಕೆಂದರೆ ದೇ ಆರ್ ವೆರಿ ಎಕ್ಸೈಟೆಡ್. ನಿಮ್ಮ ಗಾರ್ಡಿಯನ್ ಏಂಜಲ್ಗೆ ಕನೆಕ್ಟ್ ಮಾಡಿದಾಗ ಅವ್ರ ಎನರ್ಜಿ ಬಂದು ಇಟ್ ಫೀಲ್ಸ್ ವೆರಿ ವೆರಿ ಎಕ್ಸೈಟಿಂಗ್ ಎನರ್ಜಿ. ಯಾಕೆಂದರೆ ಈಗ ಸದ್ಯಕ್ಕೆ ನಿಮಗೆ ಅನ್ನಿಸ್ದೇ ಇರ್ಬೋದು ಇದೆಲ್ಲ ಆಗ್ತಾ ಇದೆಯಾ, ನಿಜವಾಗ್ಲೂ ಆಗತ್ತಾ, ನಿಜವಾಗ್ಲೂ ಶಿಫ್ಟ್ ಆಗತ್ತಾ, ಕೈಂಡ್ ಆಫ್ ಅಷ್ಟೊಂದು ಆಪ್ಟಿಮಿಸ್ಟಿಕ್ ಎನರ್ಜಿ ಇಲ್ಲ ನಮ್ದು ಇವಾಗ. ಸೊ ಹಾಗಾಗಿ ನಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು, ನಮ್ಮ ಹಿಂದೆ ಅವ್ರು ನಿಂತು ನಮಗೆ ಗೈಡ್ ಮಾಡ್ತಾ ಇರೋದನ್ನ ನಮಗೆ ಕನ್ಫರ್ಮ್ ಮಾಡ್ತಾ ಇರೋವಂಥದ್ದು. ನೀವು ಒಂಟಿ ಅಲ್ಲ ಈ ಒಂದು ಜೀವನದ ಪ್ರಯಾಣದಲ್ಲಿ. ವಿ ಆರ್ ಆಲ್ವೇಸ್ ದೇರ್, ನಿಮ್ಮ ಜೊತೆ ಈ ಜರ್ನಿನಲ್ಲಿ ನಿಮ್ಮ ಜೊತೆಗೆ ನಾವು ನಡೀತಾ ಇದ್ದೀವಿ, ಗೈಡ್ ಮಾಡ್ತಾ ಇದ್ದೀವಿ, ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಓವರಾಲ್ ಆಗಿ ಯು ಆರ್ ನಾಟ್ ಅ ಲೋನ್ ಅಂತ ಕೂಡ ಹೇಳ್ತಾ ಇರೋದು. ಕೆಲವರು ಸ್ವಲ್ಪ ಹೋಪ್ನ ಕಳ್ಕೊಂಡು ಸ್ವಲ್ಪ ಡಾರ್ಕ್ನೆಸ್ಸಲ್ಲಿರೋ ಥರ ಅನ್ನಿಸ್ತಾ ಇದ್ದರೆ ಯು ಆರ್ ನಾಟ್ ಅ ಲೋನ್. ಗ್ರೂಪ್ ನಂಬರ್ 1, ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಜೊತೆ ಯಾವಾಗಲೂ ನಿಂತಿರ್ತಾರೆ ಸಪೋರ್ಟ್ ಮಾಡ್ತಾ. ಅದನ್ನು ಕೂಡ ಕನ್ಫರ್ಮ್ ಮಾಡ್ತಾ ಇರೋದು ಇವತ್ತಿನ ರೀಡಿಂಗಲ್ಲಿ. ವೆರಿ ಬ್ಯೂಟಿಫುಲ್ ರೀಡಿಂಗ್ ಗ್ರೂಪ್ ನಂಬರ್ 1. ಲವ್ಲಿ. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಸೊ ಯಾ ಐ ಡೋಂಟ್ ನೋ ಏನು ಹೇಳಬೇಕಂತ. ಐ ಆಮ್ ಜಸ್ಟ್ ಕಾಮ್ ನಿಮ್ಮ ರೀಡಿಂಗಲ್ಲಿ. ಸೊ ನಿಮ್ಮ ಎನರ್ಜಿನೂ ಕೂಡ ಕಾಮ್ ಮಾಡೋದಕ್ಕೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಇವತ್ತನ ರೀಡಿಂಗ್ ಕೊಟ್ಟಿದ್ದು ಅಂತ ಅಂದ್ಕೊಳ್ತೀನಿ. ಸೊ ಯಾ, ನಿಮ್ಮ ಅಫರ್ಮೇಷನ್ ಏನೆಲ್ಲ ಕೆಳಗಡೆ ಕಮೆಂಟನಲ್ಲಿ ಹೇಳೋದು ಮರಿಬೇಡಿ. ಯಾವ ಥರ ಇದು ನಿಮಗೆ ರೆಸೊನೇಟ್ ಆಯಿತು ಅಂತ ಹೇಳೋದನ್ನು ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ. ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಎವ್ರಿಥಿಂಗ್ ಈಸ್ ಓಕೆ. ಆಲ್ ರೈಟ್, ಬ್ಯೂಟಿಫುಲ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಬ್ಯೂಟಿಫುಲ್ ಫೇರಿ ಅಥವಾ ಏಂಜಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಇದು ನಿಮ್ಮ ಇವತ್ತಿನ ರೀಡಿಂಗು. ಸ್ಪೆಸಿಫಿಕ್ ಆಗಿ ನಿಮ್ಮ ಗಾರ್ಡಿಯನ್ ಏಂಜಲಿಂದ ಬರ್ತಾ ಇರುವಂಥ ಮೆಸೇಜಸ್ಸು ಇವತ್ತಿನ ರೀಡಿಂಗಿಗೆ. ಓಕೆ, ಸೊ ಮೊದಲನೇದಾಗಿ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ನಿಮ್ಮನ್ನು ಏಂಜಲ್ ಅಂತ ಹೇಳ್ತಾ ಇರೋದು. ನಿಮ್ಮ ಹತ್ರ ವಿಂಗ್ಸ್ ಇಲ್ಲ ಅಷ್ಟೇ ಭೂಮಿ ಮೇಲೆ, ವಿಂಗ್ಸ್ ಇಲ್ಲ ಅಂದ ಮಾತ್ರಕ್ಕೆ ನೀವು ಏಂಜಲ್ ಅಲ್ಲ ಅಂತ ಹೇಳಿ. ಯುವರ್ ಕೈಂಡ್ ಆಫ್ ಅರ್ತ್ ಏಂಜಲ್ ಭೂಮಿ ಮೇಲೆ ಅಂತ ಹೇಳ್ತಾ ಇರೋದು. ಅವ್ರು ಯಾವಾಗಲೂ ನೋಟಿಸ್ ಮಾಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಪ್ರತಿಯೊಬ್ಬರಿಗೂ ಕೊಡೋದನ್ನು, ಪ್ರತಿಯೊಬ್ಬರೂ ನೋಡ್ಕೊಳ್ಳೋದನ್ನು, ಪ್ರತಿಯೊಬ್ಬರು ಬೇಡಿಕೆಗಳನ್ನು ನಿಭಾಯಿಸೋದನ್ನು, ಜವಾಬ್ದಾರಿಗಳು ತಗೊಳ್ಳೋದನ್ನು, ಲೈಕ್ ಎಲ್ಲರ ಬೇಡಗಳನ್ನೆಲ್ಲ ತಿಳ್ಕೊಳ್ಳೋದನ್ನು, ಸೆನ್ಸಿಟಿವ್ ಆಗಿ ಬೇರೆಯವ್ರನ್ನ ಅಬ್ಸರ್ವ್ ಮಾಡೋದನ್ನು, ಬೇರೆಯವ್ರಿಗೆ ಕೊಡೋದನ್ನು. ಸೊ ದೇ ಆಲ್ವೇಸ್ ಅಬ್ಸರ್ವ್. ನೀವು ಆ ಏಂಜಲ್ ಆಗಿ ಅವ್ರು ನಿಮಗೆ ಯಾವ ಥರ ನೋಡ್ಕೊಳ್ತಾರೆ, ನಿಮ್ಮನ್ನು ಯಾವ ಥರ ನೋಡ್ಕೊಳ್ತಾರೆ, ನೀವು ಅದೇ ರೀತಿ ಬೇರೆಯವ್ರನ್ನ ನೋಡ್ಕೊಳ್ಳೋದನ್ನು. ಯೋರ್ ಆ್ಯನ್ ಏಂಜಲ್ ಆನ್ ಅರ್ತ್ ಅಂತ ಹೇಳ್ತಾ ಇರೋದು. ಮೊದಲನೇದು ನಿಮ್ಮ ಗಾರ್ಡಿಯನ್ ಏಂಜಲ್ಲು. ಬಟ್ ಆಲ್ಸೋ ಅವ್ರಿಗೆ ಆವಾಗ ನೋವಾಗೋದು, ಬಿಕಾಸ್ ನೀವು ಏಂಜಲ್ ಆಗಿ ಬೇರೆಯವ್ರಿಗೆ ಕೊಡ್ತಾ ನಿಮ್ಮನ್ನು ನೀವು ನೋಡ್ಕೊಳ್ಳೋದನ್ನು ಎಷ್ಟು ಸಲ ಮರ್ತೋಗ್ತೀರಾ. ಸೊ ಎಷ್ಟು ಸಲ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮನ್ನು ಪುಷ್ ಮಾಡ್ತಾ ಇರ್ತಾರೆ. ಮನೆಯಲ್ಲಿ 4 ಹಣ್ಣಿದ್ರೆ 4 ಕಟ್ ಮಾಡಿ ಮನೇಲಿರೋರಿಗೆಲ್ಲ ಕೊಟ್ಟು ಅವರೆಲ್ಲ ತಿಂದು ಉಳಿದ್ಮೇಲೆ ಸಿಗುವಂಥ ಲಾಸ್ಟ್ ಪೀಸನ್ನು ಉಳಿದ್ರೆ ಲಾಸ್ಟ್ ಪೀಸನ್ನು ನೀವು ತಿನ್ನೋದು. ಸೊ ನಿಮಗೇನು ಬೇಕು ಅದನ್ನು ನೀವು ಎತ್ತಿಟ್ಕೊಳ್ಳೋದಿಲ್ಲ ಪಕ್ಕದಕ್ಕೆ. 4 ಹಣ್ಣಲ್ಲಿ ಅಟ್ಲೀಸ್ಟ್ 2 ಸ್ಲೈಸಸ್ 3 ಸ್ಲೈಸಸ್ ನನಗೆ ಬೇಕು ಅಂತ ಹೇಳಿ. ಸೊ ನೀವು ಯಾಕೆ ಈ ರೀತಿ ಬೇರೆಯವ್ರಿಗೆ ಎಲ್ಲ ಕೊಡುವಂಥ ಗಮನದಲ್ಲಿ ಯಾವಾಗಲೂ ಇರ್ತೀರಾ. ಸೊ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಬಹಳ ಸಲ ಮರ್ತು ಹೋಗ್ತೀರಾ. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮಗೆ ಹೇಳ್ತಾ ಇರೋದು, ವಿ ಅಂಡರ್ಸ್ಟ್ಯಾಂಡ್ ನಿಮ್ಮ ಹಾರ್ಟ್ ಬಂದು ದಿಸ್ ಪ್ಯೂರ್ ಜೆನ್ಯುವನ್ ಕನ್ಸರ್ನ್ ಆ್ಯಂಡ್ ಲವ್ ಬೇರೆಯವ್ರ ಕಡೆಗೆ. ಬಟ್ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಸುಮಾರು ಸಲ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ, ನಿಮ್ಮನ್ನು ನೀವು ನೋಡ್ಕೊಳ್ಳೋದನ್ನು. ಬಟ್ ಇನ್ನೂ ಅಷ್ಟೊಂದು 100% ಆಗಿ ಅದರಲ್ಲಿ ನೀವು ಇನ್ನೂ ಕಂಫರ್ಟಬಲ್ ಆಗಿ ಮಾಸ್ಟರ್ ಮಾಡ್ಕೊಂಡಿಲ್ಲ ಹೇಗೆ ನಿಮ್ಮನ್ನು ನೀವು ನೋಡ್ಕೊಳ್ಬೇಕು ಅನ್ನೋದನ್ನು. ಯಾಕೆಂದರೆ ಯಾವಾಗಲೂ ಬೇರೆಯವರ ಒಂದು ಇಂಟ್ರೆಸ್ಟು ನೀವು ಫಸ್ಟ್ ಪ್ರಯಾರಿಟಿ ಕೊಡ್ತೀರಾ. ಸೊ ಹಾಗಾಗಿ ಯು ಕೈಂಡ್ ಆಫ್ ಹ್ಯಾವ್ ನೋ ಟೈಮ್ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ. ಸೊ ದಟ್ ಈಸ್ ದಿ ಫಸ್ಟ್ ಕನ್ಸರ್ನ್ ಅಥವಾ ಪ್ರಾಬ್ಲಮ್ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮಗೆ ಹೈಲೈಟ್ ಮಾಡ್ತಾ ಇರೋದು. ಇಟ್ ಈಸ್ ಟೋಟ್ಲಿ ಫೈನ್ ಎಲ್ಲರನ್ನೂ ನೋಡ್ಕೊಳ್ಳೋದನ್ನು, ಬಟ್ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ನೀವು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಇಮಿಡಿಯೇಟಾಗಿ ನನಗೆ ನಿಮ್ಮ ಗಾರ್ಡಿಯನ್ ಏಂಜಲ್ ಇಲ್ಲಿ ಇಫ್ ಯು ಕ್ಯಾನ್ ಸಿ ದೆರ್ ಇಸ್ ಅ ಹೋಲ್ ಈ ವಿಂಗಲ್ಲಿ. ಸೊ ಇದನ್ನು ನಿಮ್ಮ ಎನರ್ಜಿ ಲೀಕ್ ಆಗೋದ್ರ ಬಗ್ಗೆ ಮಾತಾಡ್ತಾ ಇರೋದು. ಓಕೆ, ಸೊ ಜಸ್ಟ್ ಬಿಕಾಸ್ ಯು ಆರ್ ಆನ್ ಏಂಜಲ್ ಡಸಂಟ್ ಮೀನ್ ನಿಮಗೆ ನಿಮ್ಮ ಬೇಕು ಬೇಡಗಳಿಲ್ಲ ಅಂತ ಅಲ್ಲ. ಸೊ ಫಾರ್ ಎಕ್ಸಾಂಪಲ್ ಯಾರಾದರೂ ಅರ್ಜೆನ್ಸಿನಲ್ಲಿರ್ತಾರೆ, ನಿಮ್ಮ ಹತ್ರ ಮಾತಾಡಲೇಬೇಕು, ಬಟ್ ನಿಮ್ಮ ಹತ್ರ ಅಷ್ಟು ಎನರ್ಜಿ ಇರೋದಿಲ್ಲ. ಅಥವಾ ಅವ್ರೇನಾದರೂ ಶೇರ್ ಮಾಡ್ಕೊಳ್ಬೇಕು, ನಿಮ್ಮ ಎನರ್ಜಿನೇ ತುಂಬ ವೀಕ್ ಆಗಿದೆ, ಡಲ್ ಆಗಿದೆ. ಬಟ್ ನೀವು ಇನ್ಸ್ಟೆಡ್ ಆಫ್
ಕಂಫರ್ಟಿಂಗ್ ಅಥವಾ ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡೋದು ಬಿಟ್ಟು ಇಟ್ಸ್ ಓಕೆ ಐ ಟಾಕ್ ಅಂತ ಹೇಳಿ ನೀವು ಬೇರೆಯವ್ರ ಕಾಲ್ ತೊಗೊಳ್ಳೋದು, ನಿಮ್ಮ ಹತ್ರ ಇದ್ದಿದ್ದು ಲಾಸ್ಟು 1% ಬ್ಯಾಟ್ರಿನೂ ಬೇರೆಯವರಿಗೆ ಕೊಟ್ಬಿಡೋದು ನೀವು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಮುಂಚೆ. ಸೊ ಎನರ್ಜಿ ಲೀಕೇಜಸ್. ಸೊ ಲೈಕ್ ಈಸ್ಕೊಳ್ಳೋರಿಗೆ ಯಾವುದೇ ಒಂದು ಬೌಂಡ್ರಿ ಇರೋದಿಲ್ಲ, ಕೊಡೋರು ಬೌಂಡ್ರಿ ಹಾಕಬೇಕಾಗಿರೋದು. ಸೊ ಯು ಹ್ಯಾವ್ ಟು ಕೈಂಡ್ ಆಫ್ ಪ್ರೊಟೆಕ್ಟ್ ನಿಮ್ಮ ಎನರ್ಜಿನ ಅಂತ ಹೇಳ್ತಾ ಇರೋದು. ಯು ಆರ್ ವೆರಿ ವೆರಿ ಸೆನ್ಸಿಟಿವ್ ಸೋಲ್. ನೀವು ಈ ಭೂಮಿ ಮೇಲೆ ಬೇಡದೇ ಇರೋವಂಥ ಕ್ರೈಮ್ ಸೀನ್ಸ್ಗಳನ್ನ ನೋಡಿದಾಗ ಅಥವಾ ಪ್ರಪಂಚದಲ್ಲಿ ಆಗುವಂಥ ನೋವುಗಳನ್ನು, ಅನ್ಪ್ಲೆಸೆಂಟ್ ಆಗಿರುವಂಥ ಇನ್ಸಿಡೆಂಟ್ಗಳನ್ನ ನೋಡಿದಾಗ ಯು ಫೀಲ್ ವೆರಿ ಸ್ಯಾಡ್. ಲೈಕ್ ನಿಮ್ಮ ಹಾರ್ಟ್ ಬಂದು ಇಟ್ ಬ್ರೇಕ್ಸ್ ಅಗೇನ್ ಆ್ಯಂಡ್ ಅಗೇನ್ ಬೇರೆಯವ್ರಿಗೋಸ್ಕರ. ಸೊ ನಿಮ್ಮ ಎನರ್ಜಿ ಎಷ್ಟರ ಮಟ್ಟಿಗೆ ಲೀಕ್ ಆಗುತ್ತೆ ಹೊರಗಡೆ. ಯು ಹ್ಯಾವ್ ಟು ಪ್ರೊಟೆಕ್ಟ್ ನಿಮ್ಮ ವಿಂಗ್ಸ್ನ, ನಿಮ್ಮ ಎನರ್ಜಿನ ಅಂತ ಹೇಳಿ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು. ಸೊ ಎಸ್ಪೆಷಲಿ ಇತ್ತೀಚೆಗೆ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಕಡಿಮೆ ಮಾಡಿದರೆ ಅಥವಾ ನಿಮ್ಮನ್ನು ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ದಿರಾ ಇಗ್ನೋರ್ ಮಾಡ್ತಿದ್ರೆ ನಿಮ್ಮ ಹೆಲ್ತನ್ನ, ಎಸ್ಪೆಷಲಿ ನಿಮ್ಮ ಹೆಲ್ತ್ ನೀವು ಎಸ್ಪೆಷಲಿ ನಿಮ್ಮ ಡಯಟ್, ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಮ ಗಾರ್ಡಿಯನ್ ಏಂಜಲ್ ಹೈಲೈಟ್ ಮಾಡ್ತಾ ಇರೋದು. ಓಕೆ. ಆ್ಯಂಡ್ ಆಲ್ಸೋ ನಿಮ್ಮ ಗ್ರೂಪಲ್ಲಿ ಮಾತಾಡಬೇಕಾದ್ರೆ ಐ ಫೀಲ್ ವೆರಿ ಡೀಪ್ ಜಾಗದಿಂದ ಮೆಸೇಜ್ ಬರ್ತಾ ಇರೋ ಥರ ಇದೆ. ಹಾರ್ಟೂ ಅಲ್ಲ, ಐ ಫೀಲ್ ಲೈಕ್ ಗಟ್ಟಲ್ಲಿ, ಕೋರಲ್ಲಿ, ಸಮ್ವೇರ್ ಇನ್ ದ ಡೀಪ್ ಅವ್ರ ಡೆಪ್ತ್ ಆಫ್ ಓಷನಿಂದ ಮೆಸೇಜ್ ಬರ್ತಾ ಇರೋ ಥರ ಇದೆ. ಯಾಕೆಂದರೆ ಯು ಆರ್ ಅ ವೆರಿ ಡೀಪ್ ಪರ್ಸನ್. ಸರ್ಫೇಸ್ ಲೆವೆಲಲ್ಲಿ ನೀವು ಯಾರನ್ನೂ ಪ್ರೀತಿಸೋದಕ್ಕೆ ಬರೋದಿಲ್ಲ ನಿಮಗೆ. ನೀವು ಡೀಪಾಗಿ ಹೋಗಿನೇ ಪ್ರೀತಿಸೋದು, ಡೀಪಾಗಿ ನೀವು ಕೊಡೋದು, ಡೀಪಾಗಿ ಜನರನ್ನ ಅರ್ಥ ಮಾಡ್ಕೊಳ್ಳೋದು. ಯು ಆರ್ ಲೈಕ್ ಓಷನ್. ನಿಮ್ಮ ಡೆಪ್ತನ್ನ ಜನರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇತ್ತೀಚೆಗೆ ನೀವು ಬೇರೆಯವ್ರ ಬಗ್ಗೆ ಕೈಂಡ್ ಆಫ್ ನಾನು ಇಷ್ಟೊಂದು ಕೊಡ್ತೀನಿ, ನನ್ನನ್ನು ಯಾರು ನೋಡ್ಕೊಳ್ಳೋರಿಲ್ಲ, ಅಥವಾ ಇಷ್ಟೊಂದು ನೋಡ್ಕೊಳ್ತೀನಿ, ನನ್ನ ಬಗ್ಗೆ ಯಾರು ಗಮನ ಕೊಡೋದಿಲ್ಲ ಅನ್ನೋ ರೀತಿ ಅನಿಸ್ತಿದ್ರೆ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು, ಎಲ್ರಿಗೂ ನಿಮಗಿರೋವಂಥ ಡೆಪ್ತ್ ಇರೋದಿಲ್ಲ. ನಿಮ್ಮನ್ನು ನೀವೇ ನೋಡ್ಕೊಳ್ಬೇಕಾಗಿರೋದು. ಸೊ ನಿಮ್ಮನ್ನು ನೀವು ಗಮನಿಸ್ಕೊಳ್ಬೇಕಾಗಿರೋದು, ನಿಮ್ಮ ಹೆಲ್ತ್ ಬಗ್ಗೆ ನೀವು ಕನ್ಸರ್ನ್ ತೊಗೊಳ್ಬೇಕಾಗಿರೋದು, ಕಾಳಜಿ ವಹಿಸ್ಬೇಕಾಗಿರೋದು. ನೀವು ತಿಂದ್ರ, ನೀವು ಕುಡಿದ್ರ, ನೀವು ನೀರು ಕುಡಿದ್ರ, ನಿಮ್ಮ ಡಯಟ್ ಯಾವ ಥರ ಇದೆ, ನೀವು ಎನಫ್ ಸನ್ಲೈಟ್ ತೊಗೊಳ್ತಾ ಇದ್ದೀರಾ, ಇದೆಲ್ಲನೂ ತುಂಬ ಇಂಪಾರ್ಟೆಂಟು. ನಿಮ್ಮನ್ನು ನೀವು ಚಾರ್ಜ್ ಮಾಡ್ಕೊಳ್ತೀರಾ. ನಿಮ್ಮ ಬ್ಯಾಟ್ರಿ 0%ಗೆ ಹೋದಾಗ ಅದರಿಂದ ಬೇರೆ ಯಾರಿಗೂ ನಾವು ಕೊಡೋದಕ್ಕಾಗೋದಿಲ್ಲ. ಈ ಪವರ್ ಬ್ಯಾಂಕ್ ತೊಗೊಂಡು ನಮ್ಮ ಫೋನ್ ಚಾರ್ಜ್ ಮಾಡೋದು ಅಂತ ಪವರ್ ಬ್ಯಾಂಕ್ ಫುಲ್ ಇಲ್ಲ ಅಂತಂದರೆ ಅದು ಯಾವ ಫೋನನ್ನು ಚಾರ್ಜ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಆಲ್ಸೋ ಒಂದ್ಸಲ ಪವರ್ ಬ್ಯಾಂಕ್ನ ನಾವು ಚಾರ್ಜ್ ಮಾಡಿದ್ರೆ ಲಿಮಿಟೆಡ್ ಅಮೌಂಟ್ ಆಫ್ ಬ್ಯಾಟ್ರಿ ಮಾತ್ರ ನಾವು ಬೇರೆ ಫೋನ್ಗಳಿಗೆ ಕೊಡೋದಕ್ಕಾಗೋದು. ಸೊ ಯು ಆರ್ ದ ಪವರ್ ಬ್ಯಾಂಕ್, ಗ್ರೂಪ್ ನಂಬರ್ 2. ಸೊ ನಿಮ್ಮ ಪವರ್ ಬ್ಯಾಂಕ್ನ ನಿಮಗೋಸ್ಕರನೂ ನೀವು ಲೈಕ್ ರಿಸರ್ವ್ ಮಾಡ್ಕೊಳ್ಬೇಕು ನಿಮ್ಮ ಎನರ್ಜಿನ ಅಂತ ಹೇಳ್ತಾ ಇರೋದು. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಬಂದು ದೇ ಆರ್ ಕೈಂಡ್ ಆಫ್ ಕನ್ಸರ್ನ್ಡ್ ನಿಮ್ಮ ಬಗ್ಗೆ. ಸೊ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಹೇಳ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲು, ನೀವು ಯಾವ ರೀತಿ ನೀವು ಬೇರೆಯವ್ರ ಬಗ್ಗೆ ಕಾಳಜಿ ವಹಿಸ್ತೀರಾ, ಬಟ್ ವಾಪಸ್ ನಿಮಗೆ ಸಿಗೋದು ತುಂಬ ಕಡಿಮೆ. ಸೊ ಹಾಗಾಗಿ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಹೇಳ್ತಾ ಇರೋದು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇಟ್ ಇಸ್ ಫೈನ್. ಆ್ಯಂಡ್ ಆಲ್ಸೋ ನಿಮಗೆ ಕಂಫರ್ಟ್ ಮಾಡ್ತಾ ಇರೋದು, ಯಾರು ನಮ್ಮನ್ನು ಕೇಳೋರಿಲ್ಲ ಅಂತ ಅಂದ್ಕೊಳ್ಬೇಡಿ. ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಬಗ್ಗೆ ನಾವು ಗಮನ ವಹಿಸ್ತಾ ಇದ್ದೀವಿ, ನಿಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇದ್ದೀವಿ, ನಿಮ್ಮ ಬಗ್ಗೆ ನಾವು ಆಲೋಚಿಸ್ತಾ ಇದ್ದೀವಿ. ನೀವು ಕೊಡೋಷ್ಟು ಪ್ರೀತಿನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಎಲ್ಲೂ ಕಾಣದೇ ಇರೋ ಕಡೆ ಪ್ರೀತಿನ ಹುಡ್ಕೋದಕ್ಕೆ ಹೋಗ್ದಿರಾ, ನಿಮ್ಮ ಒಳಗಡೆ ಇರೋ ಪ್ರೀತಿನ ನೀವು ಕಂಡುಕೊಳ್ಳೋದು ನಿಮ್ಮ ಗಾರ್ಡಿಯನ್ ಏಂಜಲ್ಸಿಂದ ಇರ್ಬೋದು, ನೀವು ಪ್ರೀತಿಸೋ ಅಂಥ ಹೈಯರ್ ಪವರ್ಸ್, ಹೈಯರ್ ಬೀಯಿಂಗ್ಸಿಂದ ಇರ್ಬೋದು, ನೀವು ಪ್ರೇ ಮಾಡುವಂಥ ದೇವ್ರುಗಳಿಂದ ಇರ್ಬೋದು, ವೆರ್ ಎವರ್ ಇಟ್ ಈಸ್. ಇಲ್ಲೆಲ್ಲ ಬರ್ತಾ ಇರೋದು ನಿಮ್ಮ ಪ್ಯೂರ್ ಲವ್ ಇಲ್ಲೆಲ್ಲ ಸಿಗ್ತಾ ಇರೋದು ನಿಮಗೆ. ಆ್ಯಕ್ಚುಲಿ ನಿಮಗೆ ಯಾವ ಜನರು ನಿಮಗೆ ಬೇಕಾಗಿರುವಂಥ ಪ್ರೀತಿನ ಕೊಡೋದು ತುಂಬ ಕಷ್ಟ ಈ ಭೂಮಿ ಮೇಲೆ. ಯಾಕೆಂದರೆ ನಿಮ್ಮ ಡೆಪ್ತನ್ನ ನಿಮ್ಮ ಪ್ರೀತಿನ ಮ್ಯಾಚ್ ಮಾಡೋದು ತುಂಬ ಕಷ್ಟ ಭೂಮಿ ಮೇಲೆ. ಯಾಕೆಂದರೆ ಯು ಆರ್ the gods or goddess of love, compassion and beauty. ಗ್ರೂಪ್ ನಂಬರ್ 2 ಹೈಯರ್ ಥಾಟ್ಸ್. ಇತ್ತೀಚೆಗೆ ನಮ್ಮ ಥಾಟ್ ಪ್ರಾಸೆಸ್ಸು ಸ್ವಲ್ಪ ಡಿಕ್ಲೈನ್ ಆಗಿರ್ಬೋದು, ರೈಟ್? ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳಿರ್ತಾರ. ಸೊ ನಮ್ಮ ಥಾಟ್ಸ್ ಬಂದು ನಾವು ಎಷ್ಟೊಂದು ಕೊಡ್ತಾ ಇರ್ತೀವಿ, ಬಟ್ ನಮ್ಮ ಬ್ಯಾಟ್ರಿ ಡ್ರೈನ್ ಆದಾಗ ಆಬ್ವಿಯಸ್ಲಿ ನಮಗೆ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಎನರ್ಜಿ ಇನ್ಫ್ಲೂಯೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರೆಯವ್ರ ಮೇಲೆ ಕೋಪ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇರೆಯವ್ರ ಮೇಲೆ ಇರಿಟೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ನಾವು ಎಷ್ಟೊಂದು ಕೊಡ್ತಾ ಇರೋದ್ರಿಂದ ವಾಪಸ್ ಅಷ್ಟು ಬರಲಿಲ್ಲ ಅಂದರೆ ಗಿವಿಂಗ್ ಆ್ಯಂಡ್ ಟೇಕಿಂಗ್, ರಿಸೀವಿಂಗ್ ಆ್ಯಂಡ್ ಗಿವಿಂಗಲ್ಲಿ ಬ್ಯಾಲೆನ್ಸ್ ಆಗೋಗುತ್ತೆ. ಇನ್ ಆ್ಯಂಡ್ ಯಾಂಗ್ ಎನರ್ಜಿನಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ನಮ್ಮ ಫೆಮಿನನ್ ಮ್ಯಾಸ್ಕ್ಯುಲನ್ ಎನರ್ಜಿನಲ್ಲಿ ಇಂಬ್ಯಾಲೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ನಮ್ಮ ಗಾರ್ಡಿಯನ್ ಏಂಜಲ್ ನಮ್ಮನ್ನ ಹೈಲೈಟ್ ಮಾಡ್ತಾ ಇರೋದು. ಸೊ ದೇರ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್. ನಾವು ಎಷ್ಟು ಕೊಡ್ತೀವಿ
ಅಷ್ಟರಲ್ಲಿ ಸ್ವಲ್ಪ ಆದರೂ ವಾಪಸ್ ಬಂದಾಗ ಆ ತಕ್ಕಡಿ ಈಸಿಯಾಗಿ ಒಂದು ಬ್ಯಾಲೆನ್ಸಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಇಂಬ್ಯಾಲೆನ್ಸ್ ಜಾಸ್ತಿ ಆದಾಗ ನಮಗೆ ಮೆಂಟಲ್ ಪ್ರೆಷರು, ಎಮೋಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಫಿಸಿಕಲಿ ಸ್ಟ್ರೆಸ್ ಆಗ್ತಾ ಹೋಗುತ್ತೆ. ಬಿಕಾಸ್ ವಿ ಆರ್ ಗಿವಿಂಗ್ ಆ್ಯಂಡ್ ಗಿವಿಂಗ್ ಆ್ಯಂಡ್ ಗಿವಿಂಗ್. ಸೊ 100% ನಾವು ವಾಪಸ್ ಕೊಟ್ಟಾಗ ಅಟ್ಲೀಸ್ಟ್ ಅದರಲ್ಲಿ 30% ವಾಪಸ್ ಬರಲಿಲ್ಲ ಅಂದರೆ ನಮ್ಮ ತಕ್ಕಡಿ ನೆಲದ ಮೇಲೆ ಕೂತಿರುತ್ತೆ. ಬಿಕಾಸ್ ದೇರ್ ಈಸ್ ನೋ ಬ್ಯಾಲೆನ್ಸ್. ಸೊ ಇಂಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಇಟ್ ಈಸ್ ನಾಟ್ ವೈಸ್. ಸೊ ನಾವು ಬೇರೆಯವ್ರಿಗೆ ಕೊಡೋಷ್ಟೇ ನಮಗೆ ನಾವು ಕೊಟ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಸ್ವಲ್ಪ ಇರಿಟೇಷನ್ನು, ಫ್ರಸ್ಟ್ರೇಷನ್ನು, ಟ್ರಿಗರ್ಗಳೆಲ್ಲ ಜಾಸ್ತಿ ಆಗಿದೆ. ದಟ್ ಈಸ್ ಬಿಕಾಸ್ ನಾವು ಅಗತ್ಯಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಆಬ್ಸಲ್ಯೂಟ್ಲಿ ಅದು ನಮ್ಮ ಹೆಲ್ತ್ ಮೇಲೆ, ನಮ್ಮ ಎನರ್ಜಿ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರ್ಬೋದು ಇತ್ತೀಚೆಗೆ. ಸೊ ಯು ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಜೀವನದಲ್ಲಿ ನಾನು ಬ್ಯಾಲೆನ್ಸ್ ತಂದ್ಕೊಳ್ಳೋದು ಅಂತ ಹೇಳಿ. ಇಲ್ಲ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದಿರ ಕೊಡಬೇಕು. ಸೊ ನಾನು ಕೊಡ್ತಾ ಇದ್ದೀನಿ ಯಾಕೆಂದರೆ ನನಗೆ ಕೊಡೋ ಕೆಪಾಸಿಟಿ ಇದೆ ಅಂತ ಹೇಳಿ. ಎರಡನೇ ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಾವು ಕೊಟ್ಟಷ್ಟು ಅವರು ಯಾರಿಗೆ ಕೊಡ್ತಾ ಇದ್ದೀನಿ ಅವ್ರಿಗೆ ವಾಪಸ್ ಕೊಡೋ ಕೆಪಾಸಿಟಿ ಇಲ್ಲ. ಯಾಕೆಂದರೆ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಈ ಡೆಪ್ತ್ನ. ಸೊ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ನಾವು ಕೊಟ್ಟಾಗ ಆ ಬ್ಯಾಲೆನ್ಸ್ ತಂತಾನೆ ಆಗುತ್ತೆ. ಯಾವಾಗ ನಾವು ಕೊಡಬೇಕಾದ್ರೆ ನಮಗಿದು ಏನೋ ಒಂದು ವಾಪಸ್ ಬರುತ್ತೆ. ಅಟ್ಲೀಸ್ಟ್ ಅಪ್ರಿಸಿಯೇಷನ್ ಸಮಥಿಂಗ್ ವಿ ಆರ್ ಎಕ್ಸ್ಪೆಕ್ಟಿಂಗ್, ರೈಟ್? ನಾವು ಕೊಡೋಷ್ಟು ಪ್ರೀತಿನೇ ಕೊಡಬೇಕಂತಲ್ಲ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್. ಒಂದು ಸ್ಮೈಲ್ ಇರ್ಬೋದು, ಒಂದು ಹಗ್ ಇರ್ಬೋದು, ಅಥವಾ ನಮ್ಮನ್ನು ಅಕ್ನಾಲೇಜ್ ಮಾಡೋದಿರ್ಬೋದು. ಸೊ ಇನ್ ಸಮ್ ವೇ ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಬೇರೆಯವರಿಗೆ ಏನಾದರೂ ಕೊಟ್ಟಾಗ, ಸೊ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಇಂಬ್ಯಾಲೆನ್ಸ್. ಅವರು ವಾಪಸ್ ನಮಗೆ ರೆಸಿಪ್ರೊಕೇಟ್ ಮಾಡದಿದ್ದಾಗ, ಅಂದರೆ ನಮಗೆ ವಾಪಸ್ ಏನು ಬರೆದಿದ್ದಾಗ, ಕೊಟ್ಟವರು ಈಸ್ಕೊಂಡು ಅವ್ರ ಪಾಡಿಗೆ ಅವ್ರು ಹೊಟ್ಟೋದಾಗ, ಯಾವ ತಿರುಗಿ ನೋಡಿ ಒಂದು ಸ್ಮೈಲೂ ಕೊಡ್ದಿರಾ. ಸೊ ಜಸ್ಟ್ ಅನ್ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇರೋದು, ನಿಮ್ಮ ಗಾರ್ಡಿಯನ್ ಏಂಜಲ್. ಸೊ ಆ ರೀತಿ ಕೊಡ್ತಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಲ್ಲೂ ಮ್ಯಾಚ್ ಆಗದಿದ್ದಾಗ ದೇರ್ ವಿಲ್ ಬಿ ಲಾಡ್ ಆಫ್ ಇಂಬ್ಯಾಲೆನ್ಸಸ್. ಲೈಕ್ ಸೊ ನಿಮಗೆ ನೀವು ಕೊಟ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ. ಎಸ್ಪೆಷಲಿ ನಿಮ್ಮ ಹೆಲ್ತ್ ಬಗ್ಗೆ ಫೋಕಸ್ ಮಾಡೋದು, ಎಲ್ಲಿ ಎನರ್ಜಿ ಲೀಕ್ ಆಗ್ತಾ ಇದೆ ಅಂತ ಹೇಳಿ ಕಂಡುಕೊಳ್ಳೋದು. ಬಿಕಾಸ್ ದಿಸ್ ಈಸ್ ಅ ಬಿಗ್ಗೆಸ್ಟ್ ಥೀಮ್ ನಮಗೆ ಇತ್ತೀಚೆಗೆ ನನಗೆ ಬರ್ತಾ ಇರೋ ಮೆಸೇಜಸ್ಸು. ಆ್ಯಕ್ಚುಲಿ ದೇರ್ ವಿಲ್ ಬಿ ಕಲೆಕ್ಟಿವ್ ರೀಡಿಂಗ್ ಅಂತ ಅಂದ್ಕೊಳ್ತೀನಿ. ಎನರ್ಜಿ, ಪ್ರೊಟೆಕ್ಟ್ ಯುವರ್ ಎನರ್ಜಿ, ಗ್ರೂಪ್ ನಂಬರ್ 2. ಸೊ ಅಗತ್ಯಕ್ಕಿಂತ ಜಾಸ್ತಿ ಕೊಡ್ತಾ ಇದ್ವಿ, ಬಟ್ ನಮ್ಮನ್ನು ನಾವು ರೀಫಿಲ್ ಮಾಡ್ಕೊಳ್ತಾ ಇಲ್ಲ. ಸೊ ನಮ್ಮ ಪವರ್ನ ನಾವು ರೀಫಿಲ್ ಮಾಡ್ಕೊಳ್ತಾ ಇಲ್ಲ, ನಮ್ಮ ಎನರ್ಜಿನ, ನಮ್ಮ ಬ್ಯಾಟ್ರಿನ ನಾವು ರೀಫಿಲ್ ಮಾಡ್ಕೊಳ್ತಾ ಇಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಎನರ್ಜಿನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ನಮಗೆ ಎನರ್ಜಿ ಸಿಗೋ ಅಂಥ ಕೆಲಸಗಳನ್ನು ಜಾಸ್ತಿ ಮಾಡೋ ಅಂಥದ್ದು. ಲೈಕ್ ನಮಗೆ ಖುಷಿ ಕೊಡುವಂಥ ಕೆಲಸಗಳನ್ನೂ ಕೂಡ ಜಾಸ್ತಿ ಮಾಡೋದು. ಹೌದು, ಮನೆ ಕೆಲಸ ಮಾಡೋದು, ಎಲ್ಲರಿಗೂ ಅಡುಗೆ ಮಾಡೋದು, ಎಲ್ಲರಿಗೂ ಊಟ ಕೊಡೋದು, ಎಲ್ಲರೂ ನೋಡ್ಕೊಳ್ಳೋದು. ಇಟ್ ಈಸ್ ಆಲ್ ಗಿವಿಂಗ್ ಆ್ಯಂಡ್ ಗಿವಿಂಗ್ ಆ್ಯಂಡ್ ಗಿವಿಂಗ್ ಆ್ಯಂಡ್ ಗಿವಿಂಗ್ ಬೇರೆಯವ್ರಿಗೋಸ್ಕರ. ಸೊ ನಿಮಗೆ ನೀವೇನು ಕೊಟ್ಕೊಳ್ತಾ ಇದ್ದೀರಾ? ಮೇ ಬಿ ಯು ಲೈಕ್ ದಟ್ ಐಸ್ ಕ್ರೀಮ್, ಆರ್ ಮೇ ಬಿ ಯು ಲೈಕ್ ಅ ಕ್ವಯಟ್ ವಾಕ್, ಅ ಸೈಲೆಂಟ್ ವಾಕಿಂಗಿಗೆ ಹೋಗುವಂಥದ್ದು ಇರ್ಬೋದು, ಅಥವಾ ಎಲ್ಲರಿಂದ ದೂರ 1 hour ಇರುವಂಥದ್ದು ಇರ್ಬೋದು, ಅಥವಾ ಕೆಫೆಗೆ ಹೋಗಿ ಕೂತ್ಕೊಳ್ಳೋ ಅಂಥದ್ದು ಇರ್ಬೋದು, ಅಥವಾ ಮ್ಯೂಸಿಕ್ ಕೇಳುವಂಥದ್ದು. ನಿಮಗೋಸ್ಕರ ಸ್ಪೆಸಿಫಿಕ್ಕಾಗಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಿರ, ಬೇರೆ ಒಂದು ಎನರ್ಜಿ ಅದರಲ್ಲಿ ಇನ್ವಾಲ್ವ್ ಆಗ್ದಿರ, ಬೇರೆ ವ್ಯಕ್ತಿ ಇನ್ವಾಲ್ವ್ ಆಗ್ದಿರ ನಿಮಗೆ ಖುಷಿ ಕೊಡುವಂಥದ್ದು ಏನು, ದಟ್ ಈಸ್ ಆಲ್ಸೋ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಮೆಡಿಟೇಟ್ ಮಾಡುವಾಗ ಲೈಕ್ ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥ ಪ್ರಾಕ್ಟೀಸಸ್ಸು, ಅಥವಾ ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥದ್ದು, ಯು ಹ್ಯಾವ್ ಟು ಡೂ ಸಮಥಿಂಗ್. ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳಿರ್ಬೋದು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮುಖಾಂತರ ನಿಮ್ಮ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಿರ್ಬೋದು. ಯು ಹ್ಯಾವ್ ಟು ಗಿವ್ ಟೈಮ್ ನಿಮಗೋಸ್ಕರ. ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ಇವತ್ತಿನ ರೀಡಿಂಗಲ್ಲಿ ನಿಮಗೆ, ಗ್ರೂಪ್ ನಂಬರ್ 2. ನಿಮಗೋಸ್ಕರ ನೀವೆಷ್ಟು ಟೈಮ್ ಕೊಟ್ಕೊಳ್ತಾ ಇದ್ದೀರಾ ಅಂತ ಹೇಳಿ. ಇಟ್ ಈಸ್ ಟೋಟಲಿ ಅಂಡರ್ಸ್ಟುಡ್. ಮನೆಯಲ್ಲಿ ದೊಡ್ಡ ಫ್ಯಾಮಿಲಿ ಇದ್ದರೆ, ಮಕ್ಕಳಿದ್ರೆ, ಡಿಮ್ಯಾಂಡಿಂಗ್ ಕೆಲಸ ಇದ್ದರೆ ಆಬ್ವಿಯಸ್ಲಿ ಅಷ್ಟು ಟೈಮ್ ಇರೋದಿಲ್ಲ. ಬಟ್ ಅದ್ರ ಮಧ್ಯದಲ್ಲಿ ನಾವು ಹೇಗಾದರೂ ಮಾಡಿ ನಮ್ಮನ್ನು ನಾವು ಹೇಗೆ ಪ್ರಯಾರಿಟೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ, ನಿಮಗೆ ಅಡುಗೆ ಮಾಡೋಷ್ಟು ಪೇಷನ್ಸ್ ಇಲ್ಲ, ಎನರ್ಜಿ ಇಲ್ಲ. ಆದ್ರೂ ನಿಮ್ಮನ್ನು ನೀವು ಪುಷ್ ಮಾಡಿ, ನಿಮ್ಮನ್ನು ನೀವು ಡ್ರ್ಯಾಗ್ ಮಾಡಿ ಹೋಗಿ ಮಾಡೋದ್ರ ಬದಲು ಕ್ಯಾನ್ ಯು ಕೈಂಡ್ ಆಫ್ ಎಂಟೈರ್ ಫ್ಯಾಮಿಲಿ ಸೇರಿ ಹೊರಗಡೆ ಹೋಗಿ ಊಟ ಮಾಡ್ಬೋದಾ? ಓಕೆ, ಇಟ್ ಕ್ಯಾನ್ ಬಿ ಅ ಫ್ಯಾಮಿಲಿ ಗೆಟ್ ಟುಗೆದರ್. ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಹೇಳ್ಬೋದಾ, ನೀವು ಕ್ಯಾನ್ ಯು ಹೆಲ್ಪ್ ಮೀ ಇವತ್ತು ಅಡುಗೆ ಮಾಡೋದ್ರಲ್ಲಿ, ಏಕೆಂದರೆ ಐ ಆಮ್ ನಾಟ್ ಫೀಲಿಂಗ್ ಲೈಕ್ ಕುಕ್ಕಿಂಗ್ ಇವತ್ತು. ಸೊ ಕ್ಯಾನ್ ಯು ಸಪೋರ್ಟ್ ಮೀ ಅಂತ ಹೇಳಿ ಬೇರೆಯವರ ಹೆಲ್ಪ್ನ ಕೇಳ್ಬೋದಾ? ಎಲ್ಲನೂ ನೀವೇ ಮಾಡಬೇಕಾಗಿಲ್ಲ. ಯು ಆರ್ ನಾಟ್ ಲೈಕ್ ಅ ಸಿಂಗಲ್ ಹ್ಯಾಂಡೆಡ್ ವಾರಿಯರ್ ಈ ಭೂಮಿ ಮೇಲೆ. ಯು ನೀಡ್ ಬೇರೆಯವ್ರ ಸಪೋರ್ಟ್ ಬೇಕು, ಬೇರೆಯವರ ಒಂದು ಪ್ರೋತ್ಸಾಹ ಬೇಕಾಗಿರುತ್ತೆ ನಾವು ಭೂಮಿ ಮೇಲಿದ್ದಾಗ. ಕ್ಯಾನ್ ಯು
task. So you don't be like a ವಾರಿಯರ್ ಸಿಂಗಲ್ ಹ್ಯಾಂಡೆಡ್ ಆಗಿ ಎಲ್ಲನೂ ಮಾಡ್ತೀನಿ ಅಂತ ಆಗೋದಿಲ್ಲ. ಯು ನೀಡ್ ಹೆಲ್ಪ್. ಕ್ಯಾನ್ ವಿ ಆಕ್ಸೆಪ್ಟ್ ಬೇರೆಯವ್ರ ಹೆಲ್ಪ್ನ? ಬೇರೆಯವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇನ್ ಕೇಸ್ ನೀವು ವೇಟ್ ಮಾಡ್ತಿದ್ರೆ ಅವ್ರಾಗ ಅವರೇ ಅರ್ಥ ಮಾಡ್ಕೊಂಡು ಬರಲಿ, ಅವ್ರಾಗ ಅವರೇ ಅಬ್ಸರ್ವ್ ಮಾಡಲಿ. ಅವ್ರು ನೋಡ್ತಿದ್ದಾರೆ ತಾನೇ ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡೋದನ್ನ, ಗೊತ್ತಾಗಲಿಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಈ ಜನರಿಗೆ ಅಷ್ಟು ಟೈಮು ಪೇಷನ್ಸ್ ಇರೋದಿಲ್ಲ. ನಿಮ್ಮ ಪಾರ್ಟ್ನರೇ ಆಗಿರಲಿ, ನಿಮ್ಮ ಮಕ್ಕಳೇ ಆಗಿರಲಿ, ನಾವು ಬಾಯಿ ಬಿಟ್ಟು ಹೇಳಲಿಲ್ಲ ಅಂತ ಅಂದರೆ ಜನರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಷ್ಟು ಟೈಮು ಪೇಷನ್ಸ್ ಅಟ್ಲೀಸ್ಟ್ ಈ ಜನ್ರೇಷನಲ್ಲಿ ಇಲ್ಲ. ಸೊ ನಿಮಗೇನು ಬೇಕೋ ಅದನ್ನು ನಾವು ಬಾಯಿ ಬಿಟ್ಟು ಹೇಳಿ ಡಿಮ್ಯಾಂಡ್ ಮಾಡೋದು, ಅಥವಾ ಡಿಮ್ಯಾಂಡ್ ಅನ್ನೋದಕ್ಕಿಂತ ನಮ್ಮ ಬೇಡಿಕೆಗಳನ್ನೂ ಕೂಡ ಆಚೆ ಇಡೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ವಾಟ್ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು. ಯಾಕೆಂದರೆ ಎಲ್ಲ ನೀವೇ ಮಾಡೋ ಪ್ರಯತ್ನ ಪಡ್ತಿದ್ದೀರಾ ಆ್ಯಂಡ್ ಯುವರ್ ಎನರ್ಜಿ ಈಸ್ ಗೆಟಿಂಗ್ ಲೀಕ್ಡ್ ಅಥವಾ ಡ್ರೈನ್ ಆಗ್ತಾ ಇರೋದು ಈ ಸಮಯದಲ್ಲಿ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಆಸ್ಕ್ ಫಾರ್ ಹೆಲ್ಪ್. ನಿಮಗೆ ಸಪೋರ್ಟ್ ಬೇಕಿದ್ರೆ ಕೆಲವೊಂದು ಸಲ ಸೆಟ್ ಬೌಂಡ್ರೀಸ್, ಕೆಲವೊಂದು ಸಲ ಆಗೋದಿಲ್ಲ ಅಂದರೆ ಐ ಕ್ಯಾನ್ ನಾಟ್, ಐ ಆಮ್ ಸಾರಿ, ಐ ಆಮ್ ಸೂಪರ್ ಟಯರ್ಡ್ ಇವಾಗ, ಸೊ ಈ ಕಾಲ್ ಎತ್ತಕ್ಕಾಗೋದಿಲ್ಲ. ಯಾರಾದರೂ ಕರೆದ್ರೆ ಇಲ್ಲಿ ಬರ್ತೀರಾ, ಸಾರಿ ನಾನು ಇವತ್ತು ಬರೋದಕ್ಕಾಗೋದಿಲ್ಲ, ಐ ಆಮ್ ನಾಟ್ ಫೀಲಿಂಗ್ ವೆರಿ ಗುಡ್, ನನಗೆ ರೆಸ್ಟ್ ಬೇಕಿದೆ, ನಾನೊಬ್ಬರೇ ಇರಬೇಕಂತ ಅನ್ನಿಸ್ತಿದೆ. ದೆರ್ ಇಸ್ ಸಮ್ ಕೈಂಡ್ ಆಫ್ ಎನರ್ಜಿ ಲೀಕ್ ಆಗ್ತಾ ಇರೋದು. ಗ್ರೂಪ್ ನಂಬರ್ 2, ಬೇರೆಯವರಿಂದ ಆಗಿರ್ಬೋದು, ಹೊರಗಡೆ ಜನರು, ಬೇರೆ ಟ್ರಿಗರ್ಸು, ನ್ಯೂಸು, ಮೀಡಿಯಾ, ಡ್ರಾಮಾ, ಸೀರಿಯಲ್, ಫುಡ್, ಸಮಥಿಂಗ್ ಸಮ್ವೇರ್ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇರೋದು. ಆ್ಯಂಡ್ ನಿಮಗೆ ಅಬ್ಸರ್ವ್ ಮಾಡಿದ್ದು ನೀವು ಇಗ್ನೋರ್ ಮಾಡ್ತಿದ್ದೀರಾ ಅಥವಾ ಅಬ್ಸರ್ವ್ ಮಾಡಿಲ್ವೋ, ವಿ ಡೋಂಟ್ ನೋ. ಆ್ಯಂಡ್ ಲೆಟ್ ಮಿ ಶೋ ಯು. ನಿಮ್ಮ ಗಾರ್ಡಿಯನ್ ಏಂಜಲು ಪದಗಳನ್ನು ಉಪಯೋಗಿಸಿ ನಿಮ್ಗೆ ಹೇಳ್ತಾ ಇರೋದು, ವಿ ನೀಡ್ ಬ್ಯಾಲೆನ್ಸ್. ಗ್ರೂಪ್ ನಂಬರ್ 2, ಆ ಬ್ಯಾಲೆನ್ಸನ್ನು ತರೋದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆರ್ಕೇಂಜಲ್ ಝ್ಯಾಟ್ಕಿಯಲ್, ವಿ ನೀಡ್ ಟು ಬ್ರಿಂಗ್ ಬ್ಯಾಲೆನ್ಸ್. ಸೊ ನಮ್ಮ ಕಪ್ಪು ಈಕ್ವಲಿ ಫುಲ್ ಆಗಿರಬೇಕು. ನಮ್ಮ ಕಪ್ ಫುಲ್ ಆಗದಿರ ನಾವು ಬೇರೆಯವರಿಗೆ ಕೊಡೋಕ್ಕಾಗೋದಿಲ್ಲ. ರಿಸೀವಿಂಗ್ ಆ್ಯಂಡ್ ಗಿವಿಂಗ್ ಬ್ಯಾಲೆನ್ಸಲ್ಲಿರ್ಬೋದು. ನಮ್ಮ ಎನರ್ಜಿ ಎಷ್ಟು ಎಲ್ಲಿ ಹೋಗ್ತಾ ಇದೆ ಅದನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ಸೋ ಈ ಕಾರ್ಡ್ನ ನೋಡಿದಾಗ ಮೊದಲನೇದು ನನಗೆ ಅನ್ನಿಸ್ತಾ ಇರೋದು, ನಿಮಗೂ ಕನಸುಗಳಿದೆ, ನಿಮಗೂ ನೀವೇ ಮಾಡಬೇಕು ಅಂದ್ಕೊಳ್ಳೋ ಅಂಥ ಎಷ್ಟೊಂದು ಐಡಿಯಾಸ್ಗಳಿದೆ. ನಿಮಗೋಸ್ಕರ ನೀವು ಸಮಯ ಕೊಟ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಗ್ರೂಪ್ ನಂಬರ್ 2, ಯು ಆರ್ ಅ ಡ್ರೀಮರ್. ನಿಮ್ಮದೇ ಆದಂಥ ಕನಸುಗಳಿರುತ್ತೆ ನಿಮ್ಮ ಜೀವನದಲ್ಲಿ. ಬರೀ ಬೇರೆಯವ್ರ ಕನಸಿಗೆ ಬೇಕಾಗಿರೋದನ್ನು ನೀವು ಪ್ರೊವೈಡ್ ಮಾಡೋದಷ್ಟೇ ಅಲ್ಲ, ನಿಮ್ಮದೇ ಕನಸುಗಳಿದೆ, ನಿಮ್ಮದೇ ಐಡಿಯಾಸ್ಗಳಿದೆ, ನಿಮ್ಮದೇ ಒಪಿನಿಯನ್ಸ್ಗಳಿದೆ, ನಿಮ್ಮದೇ ಇಂಟ್ರೆಸ್ಟ್ಗಳಿದೆ. ನಿಮಗೆ ಬೇಕಾಗಿರುವಂಥದ್ದು ಎಷ್ಟೊಂದು ವಿಚಾರಗಳಿರುತ್ತೆ, ಬರೀ ಬೇರೆಯವ್ರು ಅಷ್ಟೇ ಅಲ್ಲ ಇಂಪಾರ್ಟೆಂಟು. ಸೊ ಯು ಆರ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು, ನಿಮಗೆ ನೆನಪಿಸ್ತಾ ಇರೋದು ನಿಮ್ಮ ಇವತ್ತಿನ ರೀಡಿಂಗಲ್ಲಿ. ಯು ಆರ್ ಆಲ್ಸೋ ಇಂಪಾರ್ಟೆಂಟ್. ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ಆಲ್ಸೋ ಇಂಪಾರ್ಟೆಂಟ್, ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಐ ಪ್ರಾಮಿಸ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಸೊ ಈ ಕಾರ್ಡ್ ಹೇಳ್ತಾ ಇರೋದು ಲೈಕ್ ಗೋ ಔಟ್, ವಾಕಿಗೆ ಹೋಗಿ ಒಬ್ಬರೇ, ಅಥವಾ ನಿಮಗೆ ಒಬ್ಬರೇ ಏನು ಮಾಡಬೇಕಂತ ಅನ್ಸುತ್ತೆ, ಅಥವಾ ಏನು ಬೇಕನ್ಸುತ್ತೆ ನಿಮಗೆ, ಅಟ್ಲೀಸ್ಟ್ ಒನ್ ಥಿಂಗ್ ದಿನದಲ್ಲಿ ನಿಮಗೆ ಏನು ಬೇಕು ಅನಿಸೋದು ಅದನ್ನು ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಎಸ್ಪೆಷಲಿ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು. ಸೊ ಯಾ, ಪ್ರೊಟೆಕ್ಟ್ ಯುವರ್ ಎನರ್ಜಿ, ಟೇಕ್ ಕೇರ್ ಆಫ್ ಯುವರ್ ಎನರ್ಜಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಹೆಲ್ತು, ನಿಮ್ಮ ಡಯಟು, ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥದ್ದನ್ನು ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬ್ಯಾಲೆನ್ಸನ್ನು ತರೋದು ನಮ್ಮ ಜೀವನದಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಆರ್ ಅರ್ತ್ ಏಂಜಲ್. ಆಬ್ವಿಯಸ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಆ್ಯಂಡ್ ಯು ಲವ್ ಟು ಗಿವ್, ಬಟ್ ಅಟ್ ದ ಸೇಮ್ ಟೈಮ್ ಕೊಡೋರಿಗೆ ಅದ್ರ ಬೆಲೆ ಗೊತ್ತಿದೆಯಾ ಅಂತ ತಿಳ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಟೇಕ್ ಬ್ಯಾಕ್ ಯುವರ್ ಪವರ್. ಎಸ್ಪೆಷಲಿ ಎಲ್ಲಾದರೂ ನಿಮಗೆ ಅಗತ್ಯಕ್ಕಿಂತ ಜಾಸ್ತಿ ಜನರು ತೊಗೊಳ್ತಿದ್ದಾರೆ ಅಂತ ಅನಿಸಿದ್ರೆ, ಸೊ ಫೈನಲ್ ಮೆಸೇಜ್ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು, ಟೇಕ್ ಬ್ಯಾಕ್ ಯುವರ್ ಪವರ್, ಟೇಕ್ ಬ್ಯಾಕ್ ಯುವರ್ ಎನರ್ಜಿ ಆ್ಯಂಡ್ ಪ್ರೊಟೆಕ್ಟ್ ಯುವರ್ ಎನರ್ಜಿ ಅಂತ ಹೇಳ್ತಾ ಇರೋದು, ಎಸ್ಪೆಷಲಿ ಹೊರಗಡೆ ಜನರು. ಓಕೆ, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಎನಿವೇರ್ ಅನ್ನೆಸೆಸರಿಯಾಗಿ ನಿಮ್ಮ ಪವರ್ನ ನೀವು ಕೊಟ್ಟಿದ್ರೆ ಇಟ್ ಈಸ್ ಟೈಮ್ ನಿಮ್ಮ ಪವರ್ನ ನೀವು ರೀಕ್ಲೇಮ್ ಮಾಡೋದು. ಬಿಕಾಸ್ ಯುವರ್ ಎನರ್ಜಿ ಈಸ್ ಲೀಕಿಂಗ್ ಅ ಪರ್ಟಿಕ್ಯುಲರ್ ಜಾಗದಲ್ಲಿ ಆ್ಯಂಡ್ ಯು ಆರ್ ಅವೇರ್. ನಿಮಗೆ ಗೊತ್ತಿದೆ ಅದು, ಮೋಸ್ಟ್ ಆಫ್ ಯು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದು. ಸೊ ನಿಮ್ಮ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಅಂಥದ್ದನ್ನು ಹೈಲೈಟ್ ಮಾಡಿ, ಅಂಡರ್ಲೈನ್ ಮಾಡಿ, ಒಂದು ದೊಡ್ಡ ಹಗ್ ಕೊಟ್ಟು, ನಿಮ್ಮ ಹಣೆ ಮೇಲೆ ಒಂದು ಪ್ರೀತಿಯಾಗಿರುವಂಥ ಕಿಸ್ ಕೊಟ್ಟು ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಗೆ ಹೇಳ್ತಾ ಇರೋದು, ಸ್ವೀಟ್ ಹಾರ್ಟ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫಸ್ಟ್, ಪ್ರಯಾರಿಟೈಸ್ ನಿಮ್ಮನ್ನು ನೀವು ಅಂತ ಹೇಳ್ತಾ ಇರೋದು. ರೈಟ್, ಸೊ
ಸಚ್ ಅ ಬ್ಯೂಟಿಫುಲ್ ರೀಡಿಂಗ್. ಗ್ರೂಪ್ ನಂಬರ್ 2 ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮ್ಮ ಗಾರ್ಡಿಯನ್ ಏಂಜಲಿಂದ. ನಿಮಗೆ ಯಾವ ರೀತಿ ರೆಸನೇಟ್ ಆಯಿತು, ನಿಮ್ಮ ಅಫರ್ಮೇಷನ್ಸ್ನೆಲ್ಲ ಕೆಳಗಡೆ ಹೇಳೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್. ಟೇಕ್ ಸೂಪರ್ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್. ಬಾಯ್.